ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ಚಂದದ ಮನಸ್ಸಿನ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ಜುಲೈ 30ನೇ ತಾರೀಕು. ಇವತ್ತಿನ ದಿನವನ್ನ ನಾವು ಅಂತಾರಾಷ್ಟ್ರೀಯ ಸ್ನೇಹ ದಿನಾಚರಣೆ ಅಂತ ಆಚರಿಸ್ತೀವಿ. ಬಹುಶಃ ಪ್ರತಿಯೊಬ್ಬರ ಜೀವನದಲ್ಲೂ ಸ್ನೇಹ ಅನ್ನುವಂಥದ್ದು ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಶಕ್ತಿ, ಅಂಥ ಒಂದು ಬಂಧ ಬೇಕೇ ಬೇಕು. ಬರೀ ಇದು ನಮ್ಮ ನಿಮ್ಮ ಮಧ್ಯೆ ಮಾತ್ರ ಅಲ್ಲ, ಅಂದರೆ ವ್ಯಕ್ತಿ ಮತ್ತು ಮತ್ತೊಬ್ಬ ವ್ಯಕ್ತಿಯ ಮಧ್ಯೆ ಮಾತ್ರ ಇರುವಂಥ ಬಂಧ ಅಲ್ಲ, ದೇಶ ಮತ್ತು ಮತ್ತೊಂದು ದೇಶದ ನಡುವೆಯೂ ಕೂಡ ಇರುವಂತಹ ಒಂದು ಅದ್ಭುತವಾದಂತಹ ಬಂಧ. ಈ ಒಂದು ಅನ್ಯೂನ್ಯತೆಯನ್ನು ಸಾರುವಂತಹ, ಈ ಒಂದು ಅನ್ಯೂನ್ಯತೆಯನ್ನು ಮತ್ತಷ್ಟು ಹೆಚ್ಚು ಮಾಡುವಂತಹ ಒಂದು ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ಸ್ನೇಹ ಗುಣವನ್ನು, ಆ ಸ್ನೇಹ ಮನೋಭಾವವನ್ನು ನಮ್ಮ ಮನಸ್ಸುಗಳ ಮಧ್ಯೆ, ನಮ್ಮ ದೇಶಗಳ ಮಧ್ಯೆ ನಾವಿದನ್ನು ಬೆಸೆಯಬೇಕಾಗಿದೆ. ವೀಕ್ಷಕರೇ, ಇದರೊಟ್ಟಿಗೆ ಇವತ್ತಿನ ದಿನ ಭಾರತೀಯ ಹೆಸರಾಂತ ಹಿನ್ನೆಲೆ ಗಾಯಕರಾದಂತಹ ಶ್ರೀಯುತ ಸೋನು ನಿಗಮ್ ಅವರ ಹುಟ್ಟಿದ ಹಬ್ಬ. ಹಾಗಾಗಿ ನಮ್ಮ ವಾಹಿನಿಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ನಮ್ಮೆಲ್ಲರಿಗೂ ಪರಿಚಿತರಾಗಿರುವಂತಹ ಹಿರಿತೆರೆ ಹಾಗೆಯೇ ಕಿರುತೆರೆಯ ಕಲಾವಿದರು, ನಟರಾದಂತಹ ಶ್ರೀಯುತ ಅಭಿಜಿತ್ ಅವರ ಹುಟ್ಟುಹಬ್ಬವೂ ಕೂಡ ಹೌದು. ಹಾಗಾಗಿ ಅವರಿಗೂ ಸಹ ನಮ್ಮ ವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸಾಹಿತ್ಯ ಅನ್ನುವಂಥದ್ದು ಭಾಷೆಯ ಜೊತೆಗೆ ಹೊಂದಿಕೊಂಡಿರುವಂತಹ ಒಂದು ಕಲೆ. ಸ್ವಲ್ಪ ನಾವು ಆಳಕ್ಕಿಳಿದು ನೋಡಿದಾಗ ಅದು ಭಾಷೆಯ ಜೊತೆಗೆ, ಅದಕ್ಕಿಂತಲೂ ಮೀರಿ ಭಾವನೆಗಳ ಜೊತೆಗೂ ಬೆರೆತು ಅದನ್ನು ಒಂದು ಸಾಹಿತ್ಯದ ರೂಪದಲ್ಲಿ ವ್ಯಕ್ತಪಡಿಸುವಂತಹ ಆ ಕಲೆಯೂ ಹೌದು. ಬಹುಶಃ ಅದಕ್ಕೆ ಹೇಳುವಂಥದ್ದು, ಒಂದು ಸ್ವಚ್ಛಂದ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ, ಒಂದು ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಸಾಹಿತ್ಯದ ಪಾತ್ರ ಬಹಳ ದೊಡ್ಡದು. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಇದೇ ಸಾಲಲ್ಲಿ ನಿಲ್ಲುವಂತಹ ಒಬ್ಬ ಸಾಹಿತಿಗಳು, ಜೊತೆಗೆ ಒಬ್ಬ ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿದವರು. ಆದರೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ ಅಂತಂದ್ರೆ, ಬಹುಶಃ ಅಪರೂಪದಲ್ಲೇ ಅಪರೂಪವಾದಂತಹ ಒಂದು ಅವಕಾಶ ಇದು. ಏನು ಅಂತಂದ್ರೆ, ಬ್ರಿಟಿಷ್ ಶಿವನಿಂಗ್ ಸ್ಕಾಲರ್ಶಿಪ್ ಅನ್ನುವಂತಹ ಒಂದು ಅದ್ಭುತವಾದಂತಹ ಅವಕಾಶ. ಇದನ್ನ ಬಹುಶಃ ಹೇಳಬೇಕು ಅಂತಂದ್ರೆ ಇದುವರೆಗೂ ಕೂಡ ಏಕೈಕ ಪತ್ರಕರ್ತರು ಪಡ್ಕೊಂಡಿರುವಂತಹ ಒಂದು ಅವಕಾಶ ಇದು. ಅದು ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಂತ ಹೇಳ್ಬೋದು. ಇದರ ಜೊತೆಗೆ ಇವತ್ತಿನ ಆಧುನಿಕ ಜಗತ್ತಿಗೆ ನಾವೆಲ್ಲರೂ ಹೋಗಿರೋದ್ರಿಂದ ಈ ಡಿಜಿಟಲ್ ಮಾಧ್ಯಮ ಅಂತ ನಾವೇನು ಹೇಳ್ತೀವಲ್ವಾ, ಇದರಲ್ಲಿ ಹೆಸರಾದಂತಹ ಬುಕ್ ಬ್ರಹ್ಮ ಖ್ಯಾತಿಯ ವ್ಯವಸ್ಥಾಪಕ ನಿರ್ದೇಶಕರು ಹೌದು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತ ಸತೀಶ್ ಚಪ್ಪರಕಿ ಅವರನ್ನ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರಾಜಶೇಖರ್, ನಿಮಗೂ ನಮಸ್ಕಾರ. ಪ್ರೇಕ್ಷಕರೇ, ನಿಮ್ಮೆಲ್ಲರಿಗೂ ಶುಭೋದಯ. ಸರ್, ತುಂಬ ಸಂತೋಷ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಸಾಕಷ್ಟು ಮಾತನಾಡುವಂಥದ್ದಿದೆ. ಒಂದು ಕಡೆಗೆ ಪತ್ರಕರ್ತರ ಬರವಣಿಗೆ, ಮತ್ತೊಂದು ಕಡೆ ಸಾಹಿತ್ಯದ ಬರವಣಿಗೆ, ಜೊತೆಗೆ ಇವತ್ತಿನ ಆಧುನಿಕ ಜಗತ್ತಿಗೆ ತಕ್ಕ ಹಾಗೆ ನಿಮ್ಮದೇ ಆದಂಥ ಒಂದು ಹೊಸ ಹೆಜ್ಜೆ, ಇವೆಲ್ಲವನ್ನು ಕೂಡ ಮಾತಾಡೋಣ ಸರ್. ಕಾರ್ಯಕ್ರಮನ ಒಂದೊಳ್ಳೆ ಮಾತಿಂದ ಶುರು ಮಾಡೋಣ. ವೀಕ್ಷಕರೇ, ಒಂದೊಳ್ಳೆ ಮಾತು ಇದೀಗ ನಿಮಗಾಗಿ.
ಇದಾಗಿದೆ ಕುವೆಂಪು ಅವರು ಹೇಳಿದಂತಹ ಮಾತು. ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರದು. ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ. ನಿಜ ಅಲ್ವಾ? ಮನುಷ್ಯ ಯಾವತ್ತೂ ಕೂಡ ಒಂದು ದೆಸೆಯಲ್ಲಿ ಬದುಕಬೇಕು, ಒಂದು ದಿಟ್ಟ ನಿರ್ಧಾರದೆಡೆಗೆ ಬದುಕಬೇಕು. ಯಾವ ರೀತಿ ಅಂದ್ರೆ ಒಂದು ಉದಾಹರಣೆ ಸಮೇತ ಈ ಮಾತನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸಾಮಾನ್ಯವಾಗಿ ನಾವು ಅಂತೀವಲ್ವಾ, ರೆಸೆಷನ್ ಶುರು ಆಗ್ಬಿಟ್ಟಿದೆಯಂತೆ, ಅಲ್ಲಿ ಅಷ್ಟು ಜನನ ತೆಗೆದು ಹಾಕ್ಬಿಟ್ಟಿದಾರಂತೆ ಕೆಲಸದಿಂದ, ಇಲ್ಲಿ ಇಷ್ಟು ಜನ ತೆಗೆದು ಹಾಕ್ಬಿಟ್ಟಿದಾರಂತೆ, ನಾಳೆ ನಮ್ಮ ಕೆಲಸ ಏನಾಗುತ್ತೋ ಏನೋ, ಯಾವತ್ತೋ ಎಲ್ಲೋ ಏನೋ ಆಗುವಂಥದ್ದನ್ನ ಅಥವಾ ಆಗಿರುವಂಥದ್ದನ್ನ ನಾವು ಈ ಕ್ಷಣದಲ್ಲಿ ಯೋಚನೆ ಮಾಡ್ತಾ ನಮ್ಮ ಕೆಲಸಕ್ಕೂ ನಾವು ಅಡ್ಡಿಪಡಿಸ್ಕೊಳ್ತಾ ಇರ್ತೀವಿ. ಏನಾಗ್ಬಿಡುತ್ತೋ ಏನೋ, ಅಯ್ಯೋ ಪಕ್ಕದ ಮನೆಯವ್ರಿಗೆ ಹಿಂಗಾಗಿದೆಯಂತೆ, ನಮಗೇನಾಗಿತ್ತೋ ಏನೋ, ಏನಾಗ್ಬಿಡುತ್ತೋ ಏನೋ. ಬಹುಶಃ ನಾವು ಅನ್ಕೊಳ್ಬೇಕು, ನಮ್ಮ ಕೌಶಲ್ಯ ಎಷ್ಟು ಆಳವಾಗಿ ಎಷ್ಟು ಗಟ್ಟಿಯಾಗಿ ನಾವು ಕಲ್ತಿರ್ತೀವಲ್ವಾ, ಎಷ್ಟು ಅದು ನಮ್ಮ ಮನಸ್ಸಿನಲ್ಲಿ ಬೇರೂರಿರುತ್ತಲ್ವಾ, ಅಷ್ಟು ಸಾಕು ನಮ್ಮ ಜೀವನಕ್ಕೆ. ಅಂದ್ರೆ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು, ನಿಮ್ಮ ಕೌಶಲ್ಯ, ಅದು ನಿಮ್ಮ ಕೆಲಸ ಇರಬಹುದು, ಮತ್ತೊಂದು ಮಗದೊಂದು ಏನೇ ಇರಬಹುದು, ನೀವು ಪರಿಪೂರ್ಣವಾಗಿ ಅದಕ್ಕೆ ನಿಮ್ಮ ಸಮಯ, ನಿಮ್ಮ ಕರ್ತವ್ಯ ಏನಿದೆ, ನಿಮ್ಮ ಜವಾಬ್ದಾರಿ ಏನಿದೆ, ಅದನ್ನ ನಿಷ್ಠಾವಂತವಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ? ಆ ಕೌಶಲ್ಯವನ್ನು ಸಂಪೂರ್ಣವಾಗಿ ನೀವು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀರಾ? ಹಾಗಿದ್ದ ಮೇಲೆ ನೀವು ಬೇರೆ ಯಾವುದೇ ಒಂದು ಯೋಚನೆಗಳಿಗೆ ಕಿವಿ ಕೊಡಬೇಡಿ. ಎಲ್ಲೋ ಯಾವುದೋ ಕಂಪನಿಯಲ್ಲಿ ತೆಗೆದಾಕಿದ್ರು ಅಂತ ನೀವ್ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮ ಕೆಲಸ ನಿಮಗೆ ಗೊತ್ತಲ್ವಾ? ನಾಳೆ ಒಂದು ದಿನ ಯಾವುದು ಕಂಪನಿ ಏನೇ ತೆಗೆದು ಹಾಕಿದ್ರು ಕೂಡ ನಿಮ್ಮ ಸ್ವಂತಿಕೆಯಲ್ಲೇ ನೀವು ನಿಮ್ಮ ಹೊಸ ಜೀವನವನ್ನು ಕಟ್ಕೊಳ್ಳುವಂತಹ ಅವಕಾಶವೂ ಇರುತ್ತೆ. ಆ ದಿಸೆಯಲ್ಲಿ ಯೋಚನೆ ಮಾಡ್ತಾ ಇವತ್ತಿನ ದಿನವನ್ನ ಮತ್ತು ಈ ಕೆಲಸವನ್ನು ನಾವು ಮಾಡಬೇಕೇ ವಿನಃ ಯಾವುದೋ ಏನೋ ಆಯಿತು ಅಂತ ಅದ್ರ ಮೇಲೆ ಅವಲಂಬಿತರಾಗಿರಬಾರ್ದು ನಾವು ಅನ್ನುವಂಥ ಮಾತನ್ನ ಈ ಮಾತು ನಮಗೆ ಸಾರಿ ಸಾರಿ ಹೇಳುತ್ತೆ. ಹಾಗಾಗಿ ನಾವು ಬದುಕಬೇಕು. ಯಾವ ದಿಸೆಯಲ್ಲಿ? ನಮ್ಮಲ್ಲಿರುವಂತಹ ಒಂದು ಸ್ವಂತಿಕೆ ಏನಿದೆ ಅದನ್ನ ನಂಬಿ ನಾವು ಬದುಕಬೇಕೇ ವಿನಃ ಯಾವುದೋ ಈ ಕ್ಷಣಕ್ಕೆ ಇರುವಂತಹ ಅಥವಾ ಯಾವುದೋ ಬೇಡವಾಗಿರ್ತಕ್ಕಂಥ ವಿಚಾರಗಳೆಡೆಗೆ ನಾವು ಮನಸ್ಸು ಕೊಡ್ತಾ ಬದುಕಿದ್ರೆ ನಮ್ಮ ಕ್ಷಣಗಳು ವ್ಯರ್ಥ ಆಗುತ್ತೆ, ನಮ್ಮ ಕೆಲಸಕ್ಕೂ ಕುಂದಾಗುತ್ತೆ. ಅದಾಗೋದು ಬೇಡ. ಸ್ವಂತಿಕೆಯಲ್ಲಿ ಬದುಕೋಣ ಸರ್. ಮತ್ತೆ ನಾವು ಆರಂಭ ಮಾಡೋಣ. ಬಹಳ ವಿಚಾರಗಳಿದೆ ಮಾತನಾಡುವಂಥದ್ದು. ಸರ್, ಮೊದಲನೇದಾಗಿ ತುಂಬಾ ಆರಂಭಿಕವಾಗಿ ಒಂದು ಕೇಳೋ ಪ್ರಶ್ನೆ ನಾನೇನು ಅಂತಂದ್ರೆ, ಹೇಗಿದೆ ಬರವಣಿಗೆ ಬದುಕು? ಬರವಣಿಗೆ ಬದುಕು ಚೆನ್ನಾಗಿದೆ, ಬರವಣಿಗೆನೂ ಚೆನ್ನಾಗಿದೆ, ಬದುಕು ಚೆನ್ನಾಗಿದೆ. ಅದೇ ಒಂದೊಂದು ಸರಿ ಬರವಣಿಗೆ ಮುಂದೆ ಹೋಗುತ್ತೆ, ಒಂದೊಂದು ಸರಿ ಬದುಕು ಮುಂದೆ ಹೋಗುತ್ತೆ. ಎರಡನ್ನೂ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಾ ಇದ್ದೀನಿ, ಬದುಕ್ತಾ ಇರ್ತೀನಿ. ತೃಪ್ತಿ ಕೊಡ್ತಿದೆ ಅಂತೀರಿ? ಹಾಂ, ನನ್ನ ಬಗ್ಗೆ ನಾನು ಇಷ್ಟು 56 ವರ್ಷ ಆಯಿತು, ಇಷ್ಟರವರೆಗೆ ನನ್ನ ಬುದ್ಧಿ ಮೇಲೆ ಬಂದ ಮೇಲೆ ಏನೇನು ಮಾಡಿದ್ದೀನೋ ಅದೆಲ್ಲವೂ ನಂಗೆ ತೃಪ್ತಿ ಕೊಟ್ಟಿದೆ. ಯಾವುದೇ ರೆಗ್ರೆಟ್ ಇಲ್ಲ ಲೈಫಲ್ಲಿ. ಅದೇ ಹೇಳಿದ್ರೆ ಕುವೆಂಪು ಹೇಳಿದ ಹಾಗೆ ನಮ್ಮ ರೆಕ್ಕೆಗಳ ಶಕ್ತಿಯ ಮೇಲೆ ನಾವು ಬದುಕಬೇಕು ಹೊರತು ಕೊಂಬೆಗಳನ್ನು ನಂಬಿ ಬದುಕಬಾರ್ದು. ನಾನು ಯಾವತ್ತೂ ಕೊಂಬೆಗಳ ಮೇಲೆ ಕೂತಿದ್ದೀನಿ, ಕೆಲವು ಕೊಂಬೆಗಳ ಮೇಲೆ, ಆದರೆ ಕೊಂಬೆಗಳ ನೇಮ್ ಅದೇ ಗಟ್ಟಿ ಅಂದ್ಕೊಂಡು ಯಾವತ್ತೂ ಅಲ್ಲಿ ಕೂತಿಲ್ಲ. ನನ್ನ ರೆಕ್ಕೆ ಹಾರು ಅಂದಾಗ ಹಾರ್ಬಿಟ್ಟಿದ್ದೀನಿ ನಾನು. ತುಂಬ ಸಂತೋಷ ಸರ್. ಬಟ್ ಅದು ಅಷ್ಟೇ ಹಾರಿಲ್ಲ, ಸಾಗಿ ಪಯಣ ತುಂಬ ದೂರಕ್ಕೂ ಬಂದಿದೆ ಅಂತ ಅನ್ಕೊಳ್ತೀನಿ ನಾನು, ಅಲ್ವಾ ಸರ್? ಈ ಹೊತ್ತಿನಲ್ಲಿ ನಾನು ಯಾಕೆ ಪಯಣ ಅಂತ ನೀವು ಹೇಳಿದ್ರಲ್ಲ, ಅದರಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಗತ್ಯವಾಗಿ. ಏನಂತ ಹೇಳಿದ್ರೆ, ಯಶವಂತ್ ಚಿತ್ತಾಲ್ರು ಒಂದು ಮಾತು ಹೇಳಿದ್ದಾರೆ, ಮನುಷ್ಯರಾಗಿ ಹುಟ್ಟಿದವರೆಲ್ಲ ಮನುಷ್ಯರಲ್ಲ, ನಾವೆಲ್ಲ ಮನುಷ್ಯರಾಗಿ ಆಗೋಕೆ ಹುಟ್ಟಿರೋರು. ಅಂದರೆ ಹುಟ್ಟಿದ ಕೂಡಲೇ ಹೌದು ಮನುಷ್ಯರಾಗಿ ಹುಟ್ಟಿರ್ತೀವಿ, ಅದು ಆ ಜೀವನ ಅನ್ನೋದಿದೆಯಲ್ಲ, ಅದು ಮನುಷ್ಯತ್ವದ ಎಡೆಗೆ ಪಯಣ. ಅದು ನೀವು ಹೋಗ್ತಾ 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 ಎಷ್ಟು % ಮನುಷ್ಯರಾಗ್ತೀರಾ ಅನ್ನೋದು ಜೀವನ. ಎಲ್ಲಾದರೂ ನೀವು ಒಂದು 80% ಅಂದರೆ ನಿಮ್ಮ ಜೀವನದ ಕೊನೆಯೊಳಗೆ ಒಂದು 80% ಮನುಷ್ಯರಾದರೆ ಅದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ ನನ್ನ ಪ್ರಕಾರ. ಖಂಡಿತ ಸರ್, ಅದು ನಿಜ ಅಲ್ವಾ? ಬದುಕನ್ನ ಅದು ಸ್ಪಷ್ಟೀಕರಿಸುವಂತಹ ಪ್ರಯಾಣದಲ್ಲಿ ನಾವು ಸಾಕ್ತಾ ಇರ್ತೀವಿ ಅಂತ ಅನ್ಸುತ್ತೆ. ಬದುಕು ಅಂದರೆ ಇದು ನೀವು ತುಂಬ ಕಾಂಪ್ಲಿಕೇಟ್ ಮಾಡಿಕೊಂಡ್ರೆ ತುಂಬ ಕಾಂಪ್ಲಿಕೇಟು, ತುಂಬ ಸರಳ ಮಾಡಿಕೊಂಡ್ರೆ ತುಂಬ ಸರಳ. ಬದುಕಂದರೆ ತುಂಬ ನನ್ನ ಪ್ರಕಾರ ಜವಾಬ್ದಾರಿಯುತವಾದ ಒಂದು ಸರಳವಾದ ಪ್ರಯಾಣ. ಜವಾಬ್ದಾರಿಯುತವಾದ ಸರಳವಾದ ಪ್ರಯಾಣ. ಯಾಕೆಂತ ಹೇಳಿದ್ರೆ, ನಿಮಗೆ ಅಂದರೆ ನಿಮಗೆ ಸ್ಪಷ್ಟತೆ ಬರೋದೇ ನಿಮಗೆ ಒಂದು 30-35 ವರ್ಷ ಆದಮೇಲೆ. ನೀವು ಈ ಲೈಫಲ್ಲಿ ಏನು ಮಾಡಬೇಕು 40 ವರ್ಷ ಆದ, ಕೆಲವರು ನಮ್ಮಂಥವ್ರಿಗೆಲ್ಲ 55 ವರ್ಷ ಆದಮೇಲೆ ಬರುತ್ತೆ ಆ ಸ್ಪಷ್ಟತೆ. ಅಂದರೆ ಇದು ಕಲಿಕೆ ಆಯಿತಾ. ಬದುಕು ಅನ್ನೋದು ಒಂದು ಕಲಿಯುವಿಕೆ, ನಿರಂತರವಾದ ಕಲಿಯುವಿಕೆ. ಅದು ಅಂದರೆ ನೀವು ಕಲಿತಾನೇ ಇರ್ತೀರಾ. ಒಂದೊಂದು ನಿಮ್ಮ ಗೆಲುವಿಂದ ಕಲಿತೀರಾ, ಸೋಲಿಂದ ಕಲಿತೀರಾ, ಆಮೇಲೆ ನಿಮ್ಮ ಸುತ್ತಮುತ್ತ ಇರೋ ಎಲ್ಲ ನಿಮ್ಮ ಸ್ನೇಹಿತರಿಂದ ಕಲಿತೀರಾ. ಮೂಲತಃ ನಿಮ್ಮ ಕಲಿಕೆ ತಂದೆ ತಾಯಿಯಿಂದ ಆರಂಭ ಆಗಿ, ಪ್ರೈಮರಿ ಸ್ಕೂಲಲ್ಲಿ ನಿಮ್ಮ ಮೇಸ್ಟ್ರಿಂದ ಸ್ಟಾರ್ಟ್ ಆಗಿ, ಸ್ನೇಹಿತರಿಂದ ಸ್ಟಾರ್ಟ್ ಆಗಿ, ಆಮೇಲೆ ನಿಮ್ಮ ಪಯಣ ಬೇರೆ ಬೇರೆ ಎಲ್ಲ ಕರ್ಕೊಂಡು ಹೋಗುತ್ತೆ ನಿಮ್ಮ ಬದುಕು. ಅಲ್ಲಿ ಎಲ್ಲ ಏನು ನೀವು ಕಲಿತೀರಾ ಅನ್ನೋದು ಮುಖ್ಯ ಆಗುತ್ತೆ. ಆ ಕಲಿತದ್ದನ್ನು ನೀವು, ಅದರಲ್ಲಿರೋ ಒಳ್ಳೆಯದನ್ನು ನೀವು ತಗೊಂಡು ಅದನ್ನು ನಿಮ್ಮತನವನ್ನಾಗಿ ಮಾಡಿಕೊಂಡು ನೀವು ಹೇಗೆ ಅದನ್ನು ಮುಂದುವರಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಬದುಕು ನಿಂತಿದೆ. ನನಗೆ ಬದುಕಲ್ಲಿ ಯಶಸ್ಸು ಅಪಯಶಸ್ಸು ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಮಾಡ್ತಾ ಹೋಗಬೇಕು, ಒಳ್ಳೆ ಕೆಲಸ ಮಾಡ್ತಾ ಹೋಗಬೇಕು.
ಅದರ ನಡುವೆ ನಿಮಗೆ ತುಂಬ ಅಂದರೆ ನಿಮಗೆ ನಾನು ಯಾವಾಗಲೂ 3H ಅಂತ ಹ್ಯುಮಿಲಿಟಿ, ಹ್ಯುಮ್ಯಾನಿಟಿ ಆ್ಯಂಡ್ ಹಂಬಲ್ ಆಗಿರಬೇಕು ಅಂತ. ಹಾಗಿದ್ರೆ ಮಾತ್ರ ನೀವು ನಿಮ್ಮೊಳಗೆ ಒಂದು ಶಾಂತಿ ಇರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಎಲ್ಲವೂ ಗೊಜ್ಲು ಗೊಂದಲ ಆಗಿ ಸೋಲು ಗೆಲುವು ಎಲ್ಲ ಕಂಡು ಮುಂದೆ ಓಡಾಡ್ತಾ ಇರುತ್ತೆ. ನಿಜ ನಿಜ ಸರ್. ನಮ್ಗೆ ಅದಕ್ಕೆ ಯಾವಾಗಲೂ ಸಾಹಿತಿಗಳ ಜೊತೆ ಈ ಥರ ಬರಹಗಾರ ಜೊತೆ ಮಾತಾಡೋದಕ್ಕೆ ಒಂದಷ್ಟು ಜಾಸ್ತಿ ಕುತೂಹಲ ಇರುತ್ತೆ. ಕಾರಣ ಏನು ಅಂದರೆ ಅವರ ಅದು ಆಯಾಮಗಳು ಅಥವಾ ಒಂದರ ದೃಷ್ಟಿಕೋನ ಇದೆಯಲ್ವಾ, ಸ್ವಲ್ಪ ವಿಭಿನ್ನವಾಗಿರುತ್ತೆ. ಮತ್ತು ಅದು ನಮ್ಮನ್ನು ನೋಡೋಂಥವ್ರಿಗೆ ಏನನ್ಸುತ್ತೆ ಅಂದರೆ ಲೈಫ್ ಎಷ್ಟು ಸರಾಗವಾಗಿದೆಯಲ್ಲೋ, ಯಾಕೆ ನಾವು ಭಾರ ಮಾಡ್ಕೋತಾ ಇದ್ದೀವಿ ಅಂತಲೂ ಅನಿಸ್ಬಿಡುತ್ತೆ. ಹೌದು, ಯಾಕಂದರೆ ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬೇರೆಯವರ ಬಗ್ಗೆ, ಬೇರೆಯವರ ನಕಾರಾತ್ಮಕ ಅಂಶಗಳ ಬಗ್ಗೆ ನಮ್ಮ ಸಮಯವನ್ನು ಏನೋ ವ್ಯಯ ಮಾಡ್ತಾ ಇರ್ತೀವಿ. ಅದನ್ನು ಯಾವತ್ತೂ ಮಾಡಬಾರ್ದು. ಬೇರೆಯವರು ಒಳ್ಳೆತನ ತಗೊಳ್ಳಿ, ನಿಮ್ಮ ಒಳ್ಳೆತನ ಸೇರಿಸ್ಕೊಳ್ಳಿ, ಹೋಗ್ತಾ ಇರಿ ಮುಂದೆ ಅಷ್ಟೇ. ನಿಜ ನಿಜ ಸರ್, ಬಹಳ ಸಂತೋಷ. ಒಳ್ಳೆ ಮಾತನ್ನ ಹೇಳ್ತಾ ಆರಂಭ ಮಾಡ್ತಾ ಇದ್ದೀರಿ ಮಾತನ್ನ, ತುಂಬ ಸಂತೋಷ ಸರ್. ಈಗ ಪ್ರಸ್ತುತಕ್ಕೆ ನೋಡ್ತಾ ಹೋದಾಗ ತಾವೊಬ್ಬ ಸಾಹಿತಿಯೋದು, ಪತ್ರಕರ್ತರು ಮತ್ತು ಹಲವಾರು ಈ ಒಂದು ಬರವಣಿಗೆ ಚಟುವಟಿಕೆಗಳಲ್ಲೇ ತಾವು ತೊಡಗಿಸ್ಕೊಂಡಿದ್ದೀರಿ. ನಿಮ್ಮ ಬಾಲ್ಯದ ದಿನಗಳು ಇದಕ್ಕೆ ಪೂರಕವಾಗಿತ್ತಾ? ಲಕಿಲಿ ಅಂದರೆ ತುಂಬ ಅದೃಷ್ಟವಂತ ನಾನು ಆ ದೃಷ್ಟಿನಲ್ಲಿ. ನಾನು ಕರಾವಳಿಯಲ್ಲಿ ಹುಡ್ದವನು. ಯಕ್ಷಗಾನ, ಭೂತದ ಕೋಲ, ಆಮೇಲೆ ಸಾಕಷ್ಟು ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ತುಂಬ ಗಟ್ಟಿಯಾದ ಏನು ಬಾಲ್ಯ ಇತ್ತು ನನಗೆ. ಆದ್ದರಿಂದ ಅಂದರೆ ನನ್ನ ತಂದೆ ಸಾಹಿತಿ ಅಲ್ಲ, ನಾವು ತುಂಬ ಅಂದರೆ ಕೃಷಿಕ ಜೀವನ ನಮ್ಮದು. ಅತ್ಯಂತ ಶ್ರೀಮಂತ ಬಡತನ ಇದ್ದಂಥ ಕೃಷಿಕ ಕುಟುಂಬ ಆಯ್ತಾ. ಸೊ ನನ್ನ ತಂದೆ ನಾವು ಸಿ ಪಿ ಶೆಟ್ಟಿ ಅಂತ, ಸಿ ಪಾಯಪ್ಪ ಶೆಟ್ಟಿ ಅಂತ, ಒಂದು ಸಣ್ಣ ದೊಡ್ಡ ಎಂಥದ್ದು ನಿಮ್ಮ ಕೂಡು ಕುಟುಂಬದ ಒಂದು ಭಾಗ ಆಗಿ ಬೆಳೆದವ್ರು ನಾವು. ಕ್ರಮೇಣವಾಗಿ ಅಂದರೆ ಕಾರಣಾಂತರಗಳಿಂದ ತಂದೆ ಸಣ್ಣವು ನಿಮ್ಮ ಹೋಟೆಲ್ ಅಂದರೆ ಉಡುಪಿ ಇದನ್ನು ಹಳ್ಳಿನಲ್ಲಿ ಮಾಡಿ ಒಂದು ಹೋಟೆಲ್ ಮಾಡಿ, ಆನಂತರ ಹಾಗೆಯೇ. ಆದರೆ ಅದೃಷ್ಟ ಏನಿತ್ತು ಅಂತ ಹೇಳಿದ್ರೆ, ಆ ಕಾಲದ ಅಂದರೆ 70s 80s ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರು, ಆಮೇಲೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ಸಾಮಾಜಿಕವಾಗಿ ಕಾರ್ಯ ಮಾಡ್ತಿದ್ದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸಾಹಿತಿಗಳು, ಎಲ್ಲರ ಸಂಪರ್ಕ ನನಗೆ ಅತ್ಯಂತ ಚಿಕ್ಕ ವಯಸ್ಸಿನಿಂದ ಆಗಿದೆ. ಓಕೆ. ಸೊ ಆ ಹಿನ್ನೆಲೆಯಲ್ಲಿ ಅದು ಹೋಟೆಲ್ ಮತ್ತು ಈ ಸುತ್ತಲಿದ್ದ ಈ ಸಂಪರ್ಕ, ಇದರಿಂದ ಸಾಕಷ್ಟು ಕಲಿತೆ ನಾನು. ಯಾಕಂದರೆ ನನ್ನ ಇಡೀ ಲೈಫನ್ನು ನಾನು ಡೆಡಿಕೇಟ್ ಮಾಡಬೇಕಿದ್ರೆ ಹೋಟೆಲ್ಗೆ ಡೆಡಿಕೇಟ್ ಮಾಡಬೇಕು. ಆಮೇಲೆ ನನ್ನ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರಿಗೆ ಡೆಡಿಕೇಟ್ ಮಾಡಬೇಕು. ಅವರೆಲ್ಲ ನಾನು ಯಾವಾಗಲೂ ಅನ್ಕೋತೀನಿ ಏನಂತೇಳಿ, ಯಾವುದೇ ಒಬ್ಬ ವ್ಯಕ್ತಿಯ ಬದುಕು ರೂಪುಗೊಳ್ಳೋದು 16 ವರ್ಷದ ಒಳಗೆ. ಅಲ್ಲಿ ನಿಮಗೆ ನಿಮ್ಮ ಸುತ್ತಮುತ್ತ ಯಾರಿರ್ತಾರೆ, ನಿಮ್ಮ ತಂದೆ ತಾಯಿ ಹೇಗಿರ್ತಾರೆ, ನಿಮ್ಮ ಸಾಮಾಜಿಕ ವ್ಯವಸ್ಥೆ ಹೇಗಿರುತ್ತೆ, ನಿಮ್ಮ ಸಾಂಸ್ಕೃತಿಕ ಸರೌಂಡಿಂಗ್ ಹೆಂಗಿರುತ್ತೆ, ಆಮೇಲೆ ಶಾಲೆಯಲ್ಲಿ ನಿಮ್ಗೆ ಎಂಥ ಶಿಕ್ಷಕರು ಸಿಗ್ತಾರೆ. ಫಾರ್ ಎಕ್ಸಾಂಪಲ್, ನನಗೆ ಲಲಿತಾ ಟೀಚರ್ ಅಂತ ಒಬ್ಬರು ನನ್ನನ್ನು ಎತ್ಕೊಂಡು ಫಸ್ಟ್ ಮೊದಲನೇ ಕ್ಲಾಸ್ ಕರ್ಕೊಂಡು ಹೋದರು. 1ನೇ ಕ್ಲಾಸ್ ಎತ್ಕೊಂಡು ಕರ್ಕೊಂಡು ಹೋಗಿದ್ರು 6 ತಿಂಗಳವರು. ಅಂಥ ಒಬ್ಬ ವ್ಯಕ್ತಿ. ಆಮೇಲೆ ಎಸ್ ಜನಾರ್ದನಯ್ಯ ಅಂತ ಅವರು ನನಗೆ ಇಂಗ್ಲೀಷು ಪಾಠ ಮಾಡ್ತಾಯಿದ್ರು. ಆಮೇಲೆ ಹೀಗೆ ಒಂದೊಂದು ಹಂತದಲ್ಲೂ ಒಬ್ಬೊಬ್ಬ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿದ್ರಿಂದ ನಾನು ರೂಪುಗೊಂಡೆ ಅಂತ. ನಾನು ಇನ್ನೂ ರೂಪುಗೊಳ್ತಾನೆ ಇದ್ದೇನೆ. ಕಲಿಕೆ, ಬದುಕೇ ಕಲಿಕೆ. ನಿಜ ನಿಜ ಸರ್. There is no full stop in life. It is always a comma. ಯಾರಾದರೂ ಫುಲ್ ಸ್ಟಾಪ್ ಹಾಕ್ಕೊಂಡ್ವಿ ನಮ್ಮ ಬದುಕಿಗೆ ಅಂದರೆ ಅದು ಅತ್ಯಂತ ದೊಡ್ಡ ದುರಂತಗಳಲ್ಲೊಂದು ದುರಂತ. ಖಂಡಿತವಾಗ್ಲೂ ಸರ್. ನೋಡೋದಕ್ಕೆ ತುಂಬ ಸಿಂಪಲ್ ವಿಷಯ ಅಂತ ಅನಿಸುತ್ತೆ, ಬಟ್ ಖಂಡಿತ ಅದು ದುರಂತವೇ ಸರಿ. ಎಸ್ ಸರ್. ಈಗ ನೀವು ಅಂದರೆ ಒಂದು ಬಾಲ್ಯದ ಅಂಶಗಳು ಈ ರೀತಿಯಾಗಿ ಒಂದಷ್ಟು ಅಲ್ಲಿಂದ ಕಲಿಕೆ ಆಯಿತು, ನಂತರ ನೀವು ಮುಂದುವರಿಸ್ತೀರಿ ನಿಮ್ಮ ವಿದ್ಯಾಭ್ಯಾಸವನ್ನು, ನಂತರ ನೀವು ಸಸ್ಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತೀರಿ. ತಕ್ಷಣಕ್ಕೆ ನೀವು ಒಂದು ದಿನಪತ್ರಿಕೆ ಪ್ರಜಾವಾಣಿಯಲ್ಲಿ ತಾವು ಒಬ್ಬ ಪತ್ರಕರ್ತರಾಗಿ ನಿಮ್ಮ ಸೇವೆ ಆರಂಭ ಮಾಡೋದಕ್ಕೆ ಮುಂದಾಗ್ತೀರಿ. ಬಟ್ ಅನ್ಸಿದ್ದೇನಕ್ಕೆ? ಅಲ್ಲ, ಬದುಕು ಅಂದರೆ ಗೊತ್ತಿಲ್ಲ. ಈಗ ಈ ನ್ಯೂ ಜನ್ ಇದೆಯಲ್ಲ, ನ್ಯೂ ಜನ್ ದೇ ಆರ್ ವೆರಿ ಸ್ಪೆಸಿಫಿಕ್ ಅಬೌಟ್ ದ ಲೈಫ್. ನಾನು ಇದೇ ಆಗಬೇಕು, ಹೀಗೆ ಆಗಬೇಕು, ಹಾಗೆ ಆಗಬೇಕು. ಮೋಸ್ಟ್ಲಿ ನನ್ನ ಜನ್ರೇಷನಿನ ಆಲ್ಮೋಸ್ಟ್ ಎಲ್ಲರೂ ಬದುಕು ಹೇಗೆ ಬಂತೋ ಹಾಗೆ ಹೋದವರು. ಹೌದು, ಈಗಲೂ ಹಾಗೆ ಹೋಗೋರು ಇದ್ದಾರೆ. ಇಲ್ಲ ಅಂತ ಹೇಳೋದು, ನಾನು ಜನರಲೈಸ್ ಮಾಡ್ತಾ ಇಲ್ಲ. ನನ್ನನ್ನೇ ವೈಯಕ್ತಿಕವಾಗಿ ತಗೊಂಡ್ರೆ ಏನೂ ನಾನು ನಿರ್ಧಾರ ಮಾಡಿ ಇದೇ ಆಗಬೇಕು ಅದೇ ಆಗಬೇಕು ಅಂತ ನಾನು ಆಗಿಲ್ಲ. ಎಲ್ಲವೂ
ಆ ಕಾಲ, ಆ ಸಮಯ, ಆ ಸನ್ನಿವೇಶ ದುಡ್ಕೊಂತ ಬಂತು, ನಾವು ಮುಂದೆ ಬರ್ತಾ ಬಂದ್ವಿ ಅಷ್ಟೇ. ಆಯಿತಾ. ನಾನು ಆ್ಯಕ್ಚುಲಿ MSc ಬಾಟ್ನಿ ಮಾಡಿದ ಆ ಸಂದರ್ಭ ಇದೆಯಲ್ಲ, ಆ ಸಂದರ್ಭದಲ್ಲಿ ನಾನು ತುಂಬ ಒಳ್ಳೆ ರಿಸರ್ಚ್ ಸ್ಟೂಡೆಂಟ್ ಆಗಿದ್ದೆ. ಓಕೆ. ಪಶ್ಚಿಮ ಘಟ್ಟಗಳು ಮತ್ತು ಇಕಾಲಜಿ ಆ್ಯಂಡ್ ಟ್ಯಾಕ್ಸಾನಮಿ ನನ್ನ ಅತ್ಯಂತ ಪ್ರಿಯವಾದ ಸಬ್ಜೆಕ್ಟ್ ಆಗಿತ್ತು. ಆಯಿತಾ. ಆದರೆ ನನಗೆ ಆ ಹೊತ್ತಿನಲ್ಲೇ ನನಗೆ ಅಂದರೆ ನಾನು BSc 3 ವರ್ಷಗಳ ಕಾಲ ಹೆಚ್ಚಿನ ಪಕ್ಷ ಕನ್ನಡದ ಎಲ್ಲ ಇಂದಿರಾಬಾಯಿಯಿಂದ ಹಿಡಿದು ಆ ಹೊತ್ತಿಗೆ ಬಂದಂಥ ಆಲ್ಮೋಸ್ಟ್ ಎಲ್ಲ ಕಾದಂಬರಿಗಳನ್ನು ಓದಿದ್ದೆ ನಾನು BSc ಮುಗಿಯೋದ್ರೊಳಗೆ. ಸಂತೋಷ ಸರ್. MSc ಸೇರೋಕ್ಕಿಂತ ಮೊದಲು 1 ವರ್ಷ ಕನ್ನಡ MA ಮಾಡಿದ್ದೀನಿ ನಾನು. ಕರೆಸ್ಪಾಂಡೆನ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅನಿವಾರ್ಯ ಇತ್ತು. ಅದೇ ಶ್ರೀಮಂತವಾದ ಬಡತನ ಇದ್ದಿದ್ದರಿಂದ ಅನಿವಾರ್ಯವಾಗಿ ಕೆಲಸನೂ ಮಾಡಬೇಕಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಅಂದರೆ ನಾನು ಕಾದಂಬರಿಗಳನ್ನು ಓದಿದೆ, ತುಂಬ ಓದ್ತಾ ಇದ್ದೆ, ತುಂಬ ಓದಿ ಬರೆಯಲಿಕ್ಕೆ ಆರಂಭ ಮಾಡಿದೆ. ಆವಾಗ ನನಗೆ ಗೊತ್ತಿಲ್ಲದೆ ನಾನು ಬರೆಯೋಕ್ಕೆ ಆರಂಭ ಮಾಡಿದ್ದು. ಹೇಳಿದ್ನಲ್ಲ, ಕೆಲವು ಜೀವನದ ಕೆಲವು ಋಣಗಳಿರ್ತಾವಲ್ಲ, ಅದನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ಹೇಳಿದ್ನಲ್ಲ, ಪ್ರಾಥಮಿಕ ಶಾಲೆ ಶಿಕ್ಷಕರು, ಸನ್ನಿವೇಶ, ಆಮೇಲೆ ಪ್ರಜಾವಾಣಿ. ಏನಾಯಿತು ಅಂದರೆ, ನಾನು ಪ್ರಜಾವಾಣಿಗೆ ಲೇಖನಗಳನ್ನು ಬರಿತಾ ಇದ್ದೆ. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡು, ಟೈಮ್ಸ್ ಆಫ್ ಇಂಡಿಯಾ, ಸುಧಾ, ಇವಕ್ಕೆಲ್ಲ ಲೇಖನಗಳನ್ನು ಒಂದು 4-5 ವರ್ಷ ನಿರಂತರವಾಗಿ ನಾನು ಲೇಖನಗಳನ್ನು ಬರಿತಾ ಇದ್ದೆ. ಆಮೇಲೆ ಕತೆಗಳನ್ನು ಬರಿತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಅದು ಈಗ ಸಹಿತ ಆ ದೃಷ್ಟಿಯಲ್ಲಿ ಪ್ರಜಾವಾಣಿ ದೀಪಾವಳಿ ಕಥಾ ಸ್ಪರ್ಧೆ ಅತ್ಯಂತ ಮುಖ್ಯವಾದದ್ದು. ನಮ್ಮ ಕಾಲದಲ್ಲಿ ಅಂದರೆ ಅದೊಂದು ಇನ್ನೂ ಮುಖ್ಯವಾಗಿತ್ತು ಅದು. ಯಾಕಂದರೆ ಯಾರಾದರೂ ಪ್ರಜಾವಾಣಿ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಒಂದು ಸಮಾಧಾನಕರ ಬಹುಮಾನ ಬಂದರೂ ಅವನನ್ನ ಪರವಾಗಿಲ್ಲ, ಇವನು ಬರೆಯಬಲ್ಲ ಅಂತ ಒಂದು ಸರ್ಟಿಫಿಕೇಟ್ ಸಿಗ್ತಾ ಇತ್ತು. ಅಂದರೆ ದೊಡ್ಡ ಸಾಹಿತಿ ಅಂತಲ್ಲ. ಹಾಗೆ ನನಗೆ 2 ವರ್ಷ ನನಗೆ ಪ್ರಜಾವಾಣಿ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಬಂತು. ಅದು ಏನಾಯಿತು ಅಂದರೆ, ನನ್ನಲ್ಲೊಂದು ಭರವಸೆ ಹೊಡ್ತು, ನಾನು ಬರಿಬಲ್ಲೆ ಅಂತ ಹೇಳಿದ್ನಲ್ಲ, ಈ ಕಲ್ತಂಗ ಆಯ್ತು. ಸೊ ಅಲ್ಲಿಂದ ಆರಂಭ ಆಯಿತು ಜರ್ನಿ. ಅಲ್ಲಿಂದ ಆ ಜರ್ನಿ ಆರಂಭ ಆದಮೇಲೆ ಹಾಗೆ ನಡೀತಾ ಇತ್ತು. ಒಂದು 5 ವರ್ಷ ನಡೀತಾ ಇತ್ತು. ಐ ವಾಸ್ ಬಿಸಿ ವಿತ್ ಮೈ ಆಲ್ಮೋಸ್ಟ್ PhD ರಿಜಿಸ್ಟ್ರೇಷನ್ ಆಗಿತ್ತು ನಂದು. ಬಟ್ ನನಗೆ ಯಾಕೋ ಈ 1-2-3 ವಿಷಯಗಳು ನನಗೆ ಅಂದರೆ ಮೊದಲಿಂದನೂ ಅಂದರೆ ತುಂಬ ಆಸಕ್ತಿ ಹುಡ್ತಾ ಇರಲಿಲ್ಲ. ಒಂದು ಏನಂತ ಹೇಳಿದ್ರೆ, ಟ್ರೆಡಿಷನಲ್ ಅಕಾಡೆಮಿಕ್ ವರ್ಲ್ಡು, ಆಮೇಲೆ ಸರ್ಕಾರಿ ಕೆಲಸ. ನಾನು ನಿಜ ಹೇಳಬೇಕು, ನಾನು ಇಡೀ ಜೀವನದಲ್ಲಿ 1 ನಿಮಿಷನೂ ಸರ್ಕಾರಿ ಕೆಲಸ ಬೇಕು ಅಂತ ಯೋಚನೆ ಮಾಡಿಲ್ಲ ನಾನು. ಆಯಿತಾ. ಅಲ್ಲಿಂದ ದೂರನೇ ಇರಬೇಕು ಅಂತ ಪ್ರಯತ್ನ ಇತ್ತು. ಹಾಗೆ ಬರಿತಾ ಇದ್ದಾಗ ಅನಿವಾರ್ಯವಾಗಿ ಆಗಿ ಪ್ರಜಾವಾಣಿಯಲ್ಲಿ ಅಂದರೆ ನನ್ನ ಬರವಣಿಗೆಯ ಶಕ್ತಿಯಿಂದ ಕೆಲಸ ಸಿಕ್ತು. 10 ವರ್ಷಗಳ ಪ್ರಜಾವಾಣಿಯಲ್ಲಿ ಇದ್ದಿದೆಯಲ್ಲ, ಅದು ಹೆಚ್ಚಿನ ಪಕ್ಷ ನನ್ನ ಇಡೀ ಜೀವನವನ್ನು ರೂಪಿಸ್ತು ಅಂತ. ಅಂದರೆ ಬರವಣಿಗೆ ಮತ್ತು ಬದುಕು, ಸಂಪರ್ಕಗಳು, ಆಮೇಲೆ ಅಂದರೆ ಅದು ಹೇಳಿದ್ರೆ ಮನುಷ್ಯನಾಗುವ ಯತ್ನದಲ್ಲಿ ಒಂದೊಂದೇ ಹೆಜ್ಜೆ ಅದು ಪೂರಕವಾಗ್ತಾ ಬಂತು. ಇನ್ಫ್ಯಾಕ್ಟ್ ಪ್ರಜಾವಾಣಿ ನನಗೆ ಕೊಟ್ಟಿದ್ದಲ್ಲ ಇದೆಯಲ್ಲ, ಅದನ್ನು ನಾನು ಇನ್ನು 10 ಜನ್ಮ ಹೋದರೂ ವಾಪಸ್ ಕೊಡೋಕ್ಕಾಗಲ್ಲ. ಸೊ ಅದು ಕಲಿಸ್ತು ಬದುಕಿನ ಬೇರೆ ಬೇರೆ ಆಯಾಮಗಳು. ಯಾಕಂದರೆ ಎಲ್ಲರೂ ಸಂಪರ್ಕ ಆಯಿತು. ಇನ್ಫ್ಯಾಕ್ಟ್ ನನಗೆ ಪ್ರಜಾವಾಣಿಯಲ್ಲಿದ್ದಾಗ, ಇನ್ಫ್ಯಾಕ್ಟ್ ನೀವು ಹೇಳಿದ್ರಲ್ಲ, ಅಂದರೆ ಒಬ್ಬ ಸಾಮಾನ್ಯ ರಿಪೋರ್ಟರ್ ಆಗಿದ್ದ ವ್ಯಕ್ತಿ ಶಿವನಿಂಗ್ ಸ್ಕಾಲರ್ಶಿಪ್ ಸಿಕ್ತು. ಆಮೇಲೆ ಒಂದು 5-6 ವರ್ಷಗಳ ಕಾಲ ನಾನು ಕ್ರಿಕೆಟ್ ಕರೆಸ್ಪಾಂಡೆಂಟ್ ಆಗಿದ್ದೆ. ಕ್ರೀಡಾ ವರದಿಗಾರನ ಕೆಲಸ ಮಾಡಿದ್ದೆ. ಖಂಡಿತ ಸರ್, ಆ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ, ಕುತೂಹಲ ನನಗೂ ಇದೆ. ಸೊ ನೀವು ಹೇಳ್ತಾ ಇದ್ರಿ ಈ ಬ್ರಿಟಿಷ್ ಶಿವನಿಂಗ್ ಸ್ಕಾಲರ್ಶಿಪ್ ಅಂತ. ಸೊ ಬಹುಶಃ ಇದು ಪತ್ರಕರ್ತರಲ್ಲಿ ತಮಗೆ ಮಾತ್ರ ಸಿಕ್ಕಿರುವಂತಹ ಒಂದು, ಅಲ್ಲಿ ಸ್ವಲ್ಪ ನಾನು ಅದನ್ನು ಸರಿಪಡಿಸ್ತೀನಿ. ಪ್ಲೀಸ್. ಏನಂತ ಹೇಳಿದ್ರೆ, ಅದು ಭಾರತದಲ್ಲಿಯ ಪ್ರಿಂಟ್ ಮೀಡಿಯಾ ಇದೆಯಲ್ಲ, ಮುದ್ರಣ ಮಾಧ್ಯಮದ ಪತ್ರಕರ್ತೆ ಕೊಡುವಂಥ ಒಂದು ಅತ್ಯಂತ ಪ್ರತಿಷ್ಠಿತ ಸ್ಕಾಲರ್ಶಿಪ್. ಅದು ಬ್ರಿಟಿಷ್ ಗೌರ್ಮೆಂಟಿನ ಹೈಕಮಿಷನ್ ಒಂದು ಭಾಗ ಅದು ಕೊಡ್ತಾರೆ. ಅದನ್ನ ಅವರು ಆಯ್ಕೆ ಮಾಡೋದು ತುಂಬ ವ್ಯವಸ್ಥಿತವಾದ ಆಯ್ಕೆ ಆಗುತ್ತೆ. ನಾನು ಅಪ್ಲೈ ಮಾಡಿದಾಗ 3,000 ಜನ ಅಪ್ಲೈ ಮಾಡಿದ್ರು. ಅದರಲ್ಲಿ 36 ಜನ ಇಂಟರ್ವ್ಯೂ ಕರೆದಿದ್ರು. ಅದರಲ್ಲಿ 12 ಜನ ಆಯ್ಕೆ ಮಾಡಿದ್ರು. 12 ಜನರಲ್ಲಿ ಒಬ್ಬ ಕನ್ನಡದವನಿದ್ದ. ನನಗೆ ಸಿಕ್ತು ಅನ್ನೋ ಹೆಮ್ಮೆಗಿಂತ ಕನ್ನಡದಕ್ಕೆ ಸಿಕ್ತು, ಪ್ರಜಾವಾಣಿಗೆ ಸಿಕ್ತು ಅನ್ನೋದು ಈಗಲೂ ಹೆಮ್ಮೆ ಇದೆ ನನಗೆ. ನಿಜ. ನಾನು ಎಲ್ಲೂ ಹೇಳ್ಕೊಡೋದಿಲ್ಲ ಬ್ರಿಟಿಷ್ ಶಿವನಿಂಗ್ ಬಗ್ಗೆ. ಆದರೆ ಅದು ಪ್ರಜಾವಾಣಿಗೆ ಸಿಕ್ಕಂಥ ಗೌರವ, ಕರ್ನಾಟಕಕ್ಕೆ ಸಿಕ್ಕಂಥ ಗೌರವ ಅಂತ ಈಗಲೂ ಹೇಳ್ಕೊತೀನಿ ನಾನು. ಅದ್ರ ಬಗ್ಗೆ ನಂಗೆ ಹೆಮ್ಮೆ ಇದೆ. ಖಂಡಿತ. ಆಮೇಲೆ ನನಗೂ ಎಂಥ ಎಕ್ಸ್ಪೋಜರ್ ಅಂದರೆ, ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ ಮಾತಾಡಲಿಕ್ಕೆ. ಹಾಗೆ ಕಷ್ಟಪಟ್ಟು ಓದ್ತಾ, ಈ ಥರ ಗೂಗಲ್ಲು, ChatGPT ಎಲ್ಲ ಇರಲಿಲ್ವಲ್ಲ ಅವಾಗ. ಪುಸ್ತಕನೇ ಓದ್ ಕಲಿಬೇಕಿತ್ತು. ಇಂಗ್ಲೀಷ್ ಬರ್ತಾ ಇರಲಿಲ್ಲ. ನಾನು ನನ್ನ 32ನೇ ವಯಸ್ಸಲ್ಲಿ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಮಾಡಿದ್ದೀನಿ ನಾನು.
ಅಲ್ಲಿಗೆ ಹೋಗಬೇಕು ಅಂತ. ಓಕೆ. 3 ತಿಂಗಳು ನಾನು ದುಡ್ಡು ಕೊಟ್ಟು ಹೋಗಿ ಇಂಗ್ಲೀಷನ್ನು ಮಾತಾಡೋದು ಹೇಗೆ ಅಂತ ಕಲ್ತ್ಕೊಂಡ್ಬಂದಿದ್ದೀನಿ. ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಯಾವುದೇ ಜೀವನದ ಯಾವುದೇ ಹಂತದಲ್ಲಾಗಲಿ ನೀವೇನಾದರೂ ಹೊಸದನ್ನು ಕಲಿಯೋ ಬಗ್ಗೆ ದಯವಿಟ್ಟು ಹಿಂಜರಿಬೇಡಿ, ಮುಕ್ತವಾಗಿ ಹೋಗಿ ಕಲೀರಿ. 65ನೇ ವಯಸ್ಸಲ್ಲಿ ಈಜು ಕಲಿಬೋದು, ನೀವು ಬದುಕಿದ್ರೆ 80ನೇ ವಯಸ್ಸಲ್ಲಿ ಇಂಗ್ಲೀಷು ಕಲಿಬೋದು. ದೊಡ್ಡ ವಿಷಯ ಅಲ್ಲ ಅದನ್ನ. ಈಗಂತೂ ಇನ್ನೂ ಸುಲಭ. ಮೊದಲು ನಮ್ಗೆ ಕಷ್ಟ ಇತ್ತು. ನಾನು ಇದು ಗೆದ್ಲಹಳ್ಳಿ ಅನ್ನೋ ಒಂದು ಭಾಗದಲ್ಲಿ ಇದ್ದೆ. ನಮ್ಮದು ತಂದೆದು ಹೋಟ್ಲಿತ್ತು. ಅಲ್ಲೇ ನಾನು ಹೋಟ್ಲಲ್ಲಿ ಕೆಲಸ ಮಾಡಿ, ಪ್ರಜಾವಾಣಿಯಲ್ಲಿ ಕೆಲಸ ಮಾಡಿ ಒಟ್ಟಿಗೆ ಇದು ಮಾಡ್ತಾ ಇದ್ದೆ. ಸೊ ಅಲ್ಲಿ ಒಂದು ನಮ್ಮ ಹೋಟ್ಲ್ ಮೇಲ್ಗಡೆ ಎಲ್ಲೋ ಮಾಡಿನಲ್ಲಿ ಒಂದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸು ಕಲಿಸೋ ಅಂತ, ಅದು 1-on-1 ಆ ಗುರುಗಳು ನನಗೆ ಒಬ್ಬನ್ನೇ ಕೂರಿಸ್ಕೊಂಡು ಇಂಗ್ಲೀಷ್ ಕಲಿಸ್ತಾ ಇದ್ರು. ಇದು ನಾನು ಕಲಿತೆ, ನಾನು ಅನ್ನೋದು ಏನೂ ಇಲ್ಲ ಇಲ್ಲಿ. ಇದು ಕಲಿಯುವಿಕೆ ಇದೆಯಲ್ಲ, ಅದನ್ನು ನೀವು ನಿರಂತರವಾಗಿ ಕಲಿತಾ ಹೋಗಬೇಕು ಲೈಫಲ್ಲಿ, ಅಷ್ಟೇ ನಾನು ಹೇಳೋದು. ಸೊ ಬ್ರಿಟಿಷ್ ಯೂನಿಯನ್ ಸ್ಕಾಲರ್ಶಿಪ್ಪಿಂದ 3 ಥರದ ಅನುಕೂಲ ಆಯ್ತು ನಂಗೆ. ನನಗೊಂದು ಕಾನ್ಫಿಡೆನ್ಸ್ ಬಂತು. ಓಕೆ. ಅಂದರೆ ಒಬ್ಬ ಪತ್ರಕರ್ತನಾಗಿ ನಾನು ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದು, ಇನ್ನೂ ಕಲ್ತ್ಕೋಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತು. ಆಮೇಲೆ ಅದು ಒಂದು ವೆಸ್ಟ್ಮಿನಿಸ್ಟರ್ ಯೂನಿವರ್ಸಿಟಿಯಲ್ಲಿ ನಾವು ಹೆಚ್ಚಿನ ಪಕ್ಷ ಪ್ರಪಂಚದ ಅತ್ಯಂತ ಶ್ರೇಷ್ಠ ಪತ್ರಕರ್ತರನ್ನೆಲ್ಲ ಮೀಟ್ ಮಾಡಿದ್ವಿ. ಅವ್ರ ಕ್ಲಾಸಲ್ಲಿ ಅಟೆಂಡ್ ಆಗಿದ್ದೀವಿ. ಅವ್ರು ನಮಗೆ ಕ್ಲಾಸ್ ತಗೋತಾ ಇದ್ರು ಬಂದು. ಇನ್ ದ ಮೀನ್ ಟೈಮ್ ನಾನು ಅವಾಗ ಬೇರೆ ಕಡೆ ಕೆಲಸ ಮಾಡಿದ್ರು. ಟೈಮ್ಸಲ್ಲಿ, ಸಂಡೇ ಟೈಮ್ಸಲ್ಲಿ, ಗಾರ್ಡಿಯನ್ದಲ್ಲೆಲ್ಲ ಕೆಲಸ ಮಾಡಿದ್ರು. ಐ ಗಾಟ್ ಅನ್ ಅಪಾರ್ಚುನಿಟಿ ವರ್ಕ್ ವಿತ್ ವೆಸ್ಟರ್ನ್ ಕ್ರಿಕೆಟ್. ಸೊ ಇನ್ಫ್ಯಾಕ್ಟ್ ಆ ಕಾಲದಲ್ಲಿ ದೊಡ್ಡ ಗಲಾಟೆ ನಡೀತಾ ಇತ್ತು. ಏನಂತ ಹೇಳಿದ್ರೆ, ಸೌತ್ ಆಫ್ರಿಕಾದಲ್ಲಿ 2003ರಲ್ಲಿ ನಡೆಯುವಂಥ ವರ್ಲ್ಡ್ ಕಪ್ಗೆ ಇಂಡಿಯಾ ಭಾಗವಹಿಸುತ್ತಾ ಇಲ್ವೋ ಅಂತ. ಆಗ ನಾನು ಐ ಗೇವ್ ಎನ್ ಎಕ್ಸ್ಕ್ಲೂಸಿವ್, ಬಿಕಾಸ್ ನಾನು ICC ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ನನಗೇನೂ ಗೊತ್ತಿಲ್ಲ. ಮುನ್ನುಗ್ಗೋದು ಮಾತ್ರ ಗೊತ್ತಿತ್ತು. ICC ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಅಲ್ಲಿ ಚೇರ್ಮನ್ ಮೀಟ್ ಮಾಡಿ ಅವ್ರ ಹತ್ರ ಇಂಟರ್ವ್ಯೂ ತಗೊಂಡು, ಅಲ್ಲಿ ನನಗೆ ಯಾರೋ ಹಿಂಟ್ ಕೊಟ್ಟರು, ಇಲ್ಲ ಇಂಡಿಯಾ ಗ್ಯಾರಂಟಿ ಭಾಗವಹಿಸಿದೆ ಅಂತ. ಅದು ಎಕ್ಸ್ಕ್ಲೂಸಿವ್ ಸ್ಟೋರಿ ಮಾಡಿದೆ ನಾನಲ್ಲಿ. ಸೊ ಹೀಗೆ ಅಂದರೆ ಮುನ್ನುಗ್ಗಬೇಕು ಅಂತ, ತುಂಬ ಪಾಸಿಟಿವ್ ಆಗಿ ಮುನ್ನುಗ್ಗಬೇಕು. ಮುನ್ನುಗ್ಗೋದನ್ನು ಸುಮ್ಮನೆ ಹೋಗಿ ಮುನ್ನುಗ್ಗೋದಲ್ಲ, ಪಾಸಿಟಿವ್ ಆಗಿ ಮುನ್ನುಗ್ಗಬೇಕು ಲೈಫಲ್ಲಿ, ಕಲಿತಾ ಹೋಗಬೇಕು. ಅದೊಂದು. ಆಮೇಲೆ ಏನಂತ ಒಂದು ವಿಸ್ಡನ್ ಕೆಲಸ ಮಾಡಿದ್ದು, ಇನ್ನೊಂದು ಇಡೀ ಬ್ರಿಟಿಷ್ ಮಾಧ್ಯಮ ಅಥವಾ ಜಾಗತಿಕ ಮಾಧ್ಯಮದ ಒಳಹೊರಗನ್ನು ತಿಳಿಯೋಕೆ ಅವಕಾಶ ಆಯ್ತು ನನಗೆ. ಆ ಗ್ಲೋಬಲ್ ಪರ್ಸ್ಪೆಕ್ಟಿವ್ ಅಂತ ಏನಿದೆಯಲ್ಲ, ಅದು ಬಂದಿದ್ದು ನನಗೆ ಅದರಿಂದ. ಆಮೇಲೆ ನನ್ನ ಮುಂದಿನ ಪಯಣದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಐ ಗಾಟ್ ಎನ್ ಅಪಾರ್ಚುನಿಟಿ ಟು ಟ್ರಾವೆಲ್ ಅಕ್ರಾಸ್ ಇಂಡಿಯಾದ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳು, ಗ್ರಾಮೀಣ ಪ್ರದೇಶಗಳು, ಅಲ್ಲಿ ಹೋಗಿ ರಿಪೋರ್ಟ್ ಅಂದರೆ ಸ್ಪೆಷಲ್ ಸ್ಟೋರೀಸ್ ಮಾಡೋಕ್ಕೆಲ್ಲ ನನಗೆ ಅನುಕೂಲ ಆಯಿತು. ಸೊ ಹೀಗೆ ಹಂತವಾಗಿ ಕಲ್ತ್ಕೊಂಡು ಬಂದಿದೆಯಲ್ಲ, ಅದು ಹೆಚ್ಚಿನ ಪಕ್ಷ ಈಗ ಇಲ್ಲಿಗೆ ತಂದು ನಿಲ್ಲಿಸಿದೆ ಅನ್ಸುತ್ತೆ. ಖಂಡಿತ ಸರ್. ಹೇಗೆ ಈ ಒಂದು ಹಂತ, ಬಹುಶಃ ನೀವು ಸ್ಕಾಲರ್ಶಿಪ್ ತಗೊಳ್ಳೋಕ್ಕೂ ಮುಂಚೆ ಇರಬಹುದು ಅಥವಾ ಆ ಒಂದು ಕಲಿಕೆಯ ನಂತರವೂ ಇರಬಹುದು, ನಾನು ಕೇಳ್ತಿರೋದು ಪ್ರತಿಯೊಂದು ಹಂತದಲ್ಲಿ ಅಥವಾ ಪ್ರತಿ ದಿನದಿಂದ ದಿನಕ್ಕೆ ಬರವಣಿಗೆಯ ಒಂದು ಶೈಲಿ ಅಥವಾ ಬರವಣಿಗೆಯ ಒಂದು ಒಳತಿರುವು ಯಾವ ರೀತಿ ನಿಮ್ಮೊಳಗೆ ಬದಲಾಗಬೇಕು ಅಂತ ಅನಿಸ್ತಾ ಇರುತ್ತೆ ನಿಮಗೆ? ಅಲ್ಲ, ಅದು ಏನಾಯಿತು ಅಂತ ಹೇಳಿದ್ರೆ, ನನ್ನ ಪ್ರಥಮ ಕಥಾ ಸಂಕಲನ ಬಂದಿದ್ದು 2007ರಲ್ಲಿ. ನನಗೆ 18 ವರ್ಷದವರೆಗೂ ನಾನು ಮತ್ತೆ ಕತೆ ಬರಲಿಕ್ಕೆ ಆಗಿಲ್ಲ. ಇಟ್ ವಾಸ್ ಎ ಲಾಂಗ್ ಗ್ಯಾಪ್. ಈ ನಡುವೆ ಬೇರೆ ಎಲ್ಲ ಬರೆದು ಬಿಟ್ಟಿದ್ದೆ ನಾನು. ಕನ್ನಡದಲ್ಲಿ ಬರೀತಾ ಇದ್ದೆ, ಇಂಗ್ಲೀಷ್ ಕಲಿತೆ, ಇಂಗ್ಲೀಷಲ್ಲಿ ಹಫಿಂಗ್ಟನ್ ಪೋಸ್ಟ್ಗೆ ಬರೆದೆ, ಬೇರೆ ಮ್ಯಾಗಝಿನ್ಗಳಿಗೆ ಬರೀತಾ ಇದ್ದೆ. ಎಲ್ಲ ಮಾಡ್ಕೊಂಡು ಬಂದರು. ನನಗೆ ವಾಪಸ್ಸು ಕ್ರಿಯೇಟಿವ್ ವರ್ಕಿಗೆ ಬರಲಿಕ್ಕೆ ಆಗಲೇ ಇಲ್ಲ. ಇನ್ಫ್ಯಾಕ್ಟ್ ನಾನು ಪ್ರಜಾವಾಣಿ ಸೇರಿದ ಪ್ರಥಮ ದಿನ ನನ್ನ 2 ಹಿರಿಯರು ಹೇಳಿದರು, ಇನ್ನೊಬ್ಬ ಕತೆಗಾರ ಸತ್ತ ಅಂತ. ಅಂದರೆ ಏನಾಗುತ್ತೆ, ಹಾಗಲ್ಲ, ಪಾಸಿಟಿವ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಫ್ ಯು ಆರ್ ಎ ಸೀರಿಯಸ್ ಜರ್ನಲಿಸ್ಟ್, ನಿಮ್ಮ ಇಡೀ ಶ್ರಮ ಮತ್ತು ನಿಮ್ಮ ಇಡೀ ಕಾಲ ನಿಮ್ಮ ಕೆಲಸಕ್ಕೆ ಹೋಗ್ಬಿಡುತ್ತೆ. ಓದು ಕಮ್ಮಿ ಆಗುತ್ತೆ. ಓದಂದ್ರೆ ಜನರಲಾಗಿ ಬೇರೆ ಓದ್ತೀರಾ, ಸಾಹಿತ್ಯಿಕವಾದ ಓದು ಕಮ್ಮಿ ಆಗುತ್ತೆ. ಆ ಕಾರಣದಿಂದ ಕ್ರಿಯೇಟಿವಿಟಿ ಬರಲ್ಲ. ನೀವು ಸಾಹಿತ್ಯಿಕವಾಗಿ ನೀನು ತುಂಬ ಓದ್ಕೊಳ್ದಿದ್ರೆ ನೀವು ಕ್ರಿಯೇಟಿವ್ ಆಗಿ ಏನೇನೋ ಬರಿಬೋದು, ಆದರೆ ಅತ್ಯಂತ ಗಟ್ಟಿಯಾದ ಸಾಹಿತ್ಯವನ್ನು ಬರೆಯೋಕ್ಕಾಗಲ್ಲ. ನಿಮಗೆ ತುಂಬ ಓದಬೇಕಾಗತ್ತೆ. ಆಮೇಲೆ ನನಗೆ ಆ ಹಂತದಲ್ಲಿ ಇನ್ನೊಂದು ಇಂಗ್ಲೀಷಿನ ಓದಿ ಹೊರಡ್ಕೊಂಡೆ ನಾನು. ಕನ್ನಡದವರು, ಕನ್ನಡ ಸ್ಕೂಲು, ಕನ್ನಡದ ವಿದ್ಯಾರ್ಥಿಗಳು, ನಮಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲಲ್ಲ. ಇಂಗ್ಲೀಷ್ ಓದಿ ಹೊರಡ್ಕೊಳ್ಳೋಕೆ ಕಾರಣ ಆಗಿದ್ದು, ಇಟ್ ಹ್ಯಾಪನ್ಡ್ ಆಫ್ಟರ್ 35 years. ಅಂದರೆ ನೀವು ಗಂಭೀರವಾಗಿ ಏನೇ ಮಾಡಬೇಕು ಅಂದರೂ ಒಂದು 3 ವರ್ಷ ಕಷ್ಟಪಟ್ಟರೆ ನೀವು ಅದನ್ನು ಮಾಡೋಕ್ಕಾಗತ್ತೆ. ಖಂಡಿತ. ಐ ಆಲ್ವೇಸ್ 1000 days, ಒಂದು 1000 ದಿನಗಳ ಒಂದು ಕಮಿಟ್ಮೆಂಟ್ ನಿಮಗೆ ಇದ್ದರೆ ನೀವು ಲೈಫಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ. ಬಟ್ ಆ ನಿರ್ಧಾರ ನೀವು ಮಾಡಬೇಕಾಯ್ತಾ, ನಾವು ಪಾಸಿಟಿವ್ ಆಗಿ, ನೆಗೆಟಿವ್. ಖಂಡಿತ ಅದು ಇಲ್ಲ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಈಗ ಸುಮಾರು ಜನ ನಾವು ಏನೆಲ್ಲ ಅನ್ಕೋತಾ ಇರ್ತೀವಿ, ನಾನು ಚಿಕ್ಕ ವಯಸ್ಸಿಂದನೂ ಕಷ್ಟಪಡ್ತಾ ಇದ್ದೀನಿ, ಈಗಲೂ ಪಡ್ತಾನೇ ಇದ್ದೀನಿ, ಹೀಗೇನಾ ಅನ್ನುವಂಥ ಒಂದು ನಕಾರಾತ್ಮಕವಾಗಿ ಆಲೋಚನೆಗಳು ನಮ್ಮನ್ನು
ಯಾವಾಗಲೂ ಬಾಧಿಸುತ್ತೆ. ಬಹುಶಃ ಈ ಒಂದು 1000 ದಿನಗಳ ಒಂದು ಕಮಿಟ್ಮೆಂಟ್ ಅನ್ನೋ ಪದ ಇದೆಯಲ್ಲ, ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಅಫ್ಕೋರ್ಸ್ ಒಂದು ಸವಾಲಾಗಿ ತಗೊಳ್ಬೋದು. ಅದೇ ಆ 1000 ದಿನವನ್ನು ನಿಮ್ಮ ರೆಕ್ಕೆಗಳನ್ನು ನೀವು ಗಟ್ಟಿ ಮಾಡ್ಕೊಳ್ಳೋಕೆ ಯೂಸ್ ಮಾಡಿ. ಟೊಂಗೆನ ಬಿಡಿ, ಟೊಂಗೆನ ಬಿಡಬೇಡಿ, ಟೊಂಗೆ ಬೇಕಾಗತ್ತೆ. ಯಾವಾಗ ಟೊಂಗೆ ಮೇಲೆ ಕುತ್ಕೋಬೇಕು, ಯಾವಾಗ ಹಾರಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕು. ನಿಜ ನಿಜ. ಬಟ್ ಯಾರಿಗೂ ಆ ವ್ಯವಸ್ಥೆಗೆ ತೊಂದರೆ ಮಾಡದೆ, ಯಾರಿಗೂ ಹಾನಿ ಮಾಡದೆ, ಯಾವ ಮನಸ್ಸುಗಳಿಗೂ ನೋವು ಮಾಡದೆ, ಆಗತ್ತೆ ಕೆಲವು ಸರಿ, ಏನು ಮಾಡೋಕ್ಕಾಗಲ್ಲ, ನಿಮಗೂ ನೋವಾಗತ್ತೆ, ಎದುರಿದ್ದವ್ರಿಗೂ ನೋವಾಗತ್ತೆ. ಬಟ್ ಆ ಸಂಬಂಧಗಳನ್ನು ಬಿಡಬೇಡಿ. ಸಂಬಂಧಗಳನ್ನು ಯಾವ ಕಾರಣಕ್ಕೂ ಸಂಬಂಧಗಳನ್ನು, ಪ್ರೀತಿ ವಿಶ್ವಾಸ ಸ್ನೇಹವನ್ನು ಬಿಡದೆ ಬದುಕನ್ನು ಕಟ್ಕೊಳ್ತಾ ಹೋಗಿ ಅಲ್ವಾ. ಅದೇ ಚಂದ ಅಂತ ಅನ್ಕೋತೀನಿ ನಾನು, ನಿಜವಾಗ್ಲೂ ಸರ್. ಬಟ್ ನಿಮ್ಗೆ ಯಾವತ್ತೂ ಅನಿಸ್ಲೇ ಇಲ್ವಾ ಸರ್, ಯಾಕೆಂದರೆ ನೀವೊಬ್ಬ ವಿಜ್ಞಾನದ ವಿದ್ಯಾರ್ಥಿ, ಬರವಣಿಗೆಯ ಹಾದಿಯನ್ನು ನೀವು ಹಿಡಿದಿದ್ದು, ಬಟ್ ಯಾವತ್ತೂ ಕೂಡ ನೀವು ಅಂದು ಹೇಳಿದ್ರಿ ನನಗೆ ವಿಭಿನ್ನವಾಗಿರಬೇಕು, ಹಾಗಾಗಿ ನಾನು ದೂರ ಇದ್ದೀನಿ ಅಂತ. ಬಟ್ ಆ ಒಂದು ದೆಸೆಯಲ್ಲಿಯೇ ಒಂದು ಕೆಲಸ ಅಥವಾ ಆ ಒಂದು ದೆಸೆಯಲ್ಲಿ ಮುಂದಿನ ಜೀವನ ನಡೆಸಬಹುದಿತ್ತಾ ನಾನು ಅಂತ ಯಾವತ್ತೂ ಅನಿಸ್ಲೇ ಇಲ್ವಾ? ಅಲ್ಲ, ಬಿಕಾಸ್ ಟೋಟಲಿ ಡಿಫ್ರೆಂಟ್ ಇರುವಂಥದ್ದು. ಹೌದು, ನೀವು ಹೇಳೋದು, ನಿಮ್ಮ ಪ್ರಶ್ನೆ ಸಹಜವಾದ ಪ್ರಶ್ನೆ. ಹೌದು. ಆದರೆ ನಮ್ಮ ಜನ್ರೇಷನ್ ಇದೆಯಲ್ಲ, ಮೋಸ್ಟ್ ಆಫ್ ದೆಮ್, ನಾನೇ ಏನೋ ಮಾಡಿದೆ, ಅದೇನಿಲ್ಲ, ಎಲ್ಲರೂ ತುಂಬ ನನಗಿಂತ 1000 ಪಟ್ಟು ಸಾಧನೆ ಮಾಡಿದವ್ರು ನಮ್ಮ ಜನ್ರೇಷನ್ ನನ್ನ ಸ್ನೇಹಿತರೇ ಇದ್ದಾರೆ. ಸೊ ಏನಂತ ಹೇಳಿದ್ರೆ, ನಮಗೆ ಆಯ್ಕೆಗಳು ಇರಲಿಲ್ವೋ ಅಥವಾ ನಾವು ಆಯ್ಕೆಗಳ ಬಗ್ಗೆ ಚಿಂತೆ ಮಾಡ್ತಿರ್ಲಿಲ್ವೋ, ಆ ಮೈಂಡ್ಸೆಟ್ ಇತ್ತಲ್ಲ ನಮ್ಮದು. 80-90s ಯಂಗ್ಸ್ಟರ್ಸ್ ಮೈಂಡ್ಸೆಟ್ ಏನಿತ್ತು ಅಂತ ಹೇಳಿದ್ರೆ, ಸೊ ಸೈನ್ಸ್ ಮಾಡಿದವನು ಜರ್ನಲಿಸ್ಟ್ ಆಗ್ತಾ ಇದ್ದ, ಆರ್ಟ್ಸ್ ಮಾಡಿದವನು ಬೇರೆ ಏನೋ ಮಾಡ್ತಾ ಇದ್ರು, ಏನೋ ಆಗ್ತಾ ಇತ್ತು. ಅದು ಬದುಕು ಹೆಂಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇತ್ತು, ಹಾಗೆ ಹೋಗ್ಬಿಡ್ತಾ ಇದ್ವಿ ನಾವು. ಬಟ್ ಕಮಿಟ್ ಆಗ್ತಾ ಇರ್ತೀವಿ, ಮೋಸ್ಟ್ ಆಫ್ ಅಸ್ ಕಮಿಟೆಡ್ ಟು ಅವರ್ ಗೋಲ್ಸ್. ಆದ್ದರಿಂದ ನನಗೆ ಯಾವತ್ತೂ ಅನಿಸಿಲ್ಲ ನನಗೆ ಅದನ್ನು ಕಳ್ಕೊಂಬಿಟ್ಟೆ, ಇದನ್ನು ಏನೂ ಅನಿಸಲ್ಲ ನನಗೆ. ಈ ಪಡೆದುಕೊಳ್ಳುವ ಮತ್ತು ಕಳೆದುಕೊಳ್ಳುವ ಯಾವ ಕ್ರಿಯೆ ಇತ್ತೀಚೆಗಂತೂ ನನಗೆ ಏನೂ ಅನಿಸ ಇಲ್ಲ. ಮುಂದುವರಿಬೇಕು, ಪಾಸಿಟಿವ್ ಆಗಿ ಮುಂದುವರಿಬೇಕು ಅಷ್ಟೇ. ನಾವೆಂದು ನಿಮಿತ್ತ ಅಂತ ಅಲ್ಲ, ಯಾಕಂದರೆ ಯಾವ ವ್ಯಕ್ತಿ ಆಗಲಿ, ಅವನು ನಾನು ಅನ್ನೋದಿದೆಯಲ್ಲ, ಅದು ಮಿತ್ ಅಂತ ಹೇಳೋದು ನಾನು. ನೀವಾಗಲಿ ನಾನಾಗಲಿ, ಪ್ರಪಂಚದ ಯಾವ ವ್ಯಕ್ತಿ ಆಗಲಿ, ಅವರು ಸುತ್ತಮುತ್ತ ತಂದೆ ತಾಯಿ, ಶಿಕ್ಷಕರು, ಸಮಾಜ, ಸುತ್ತಮುತ್ತಲ ಸಿಗೋ ಸ್ನೇಹಿತರು, ಆ ಕಾಲ, ಆ ವ್ಯವಸ್ಥೆ, ಅದರ ಪ್ರಾಡಕ್ಟ್ ಆಗಿರ್ತಾರೆ ಹೊರತು ನಾನು ಒಬ್ಬನೇ ಏಕ ವ್ಯಕ್ತಿಯಾಗಿ ಪ್ರಪಂಚದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಖಂಡಿತ ಅದು ನಿಜ ಸರ್. ನಾನು ಎನ್ನುವುದೇ ಬಹುದೊಡ್ಡ ಸುಳ್ಳು ಮತ್ತು ಮಿಥ್ಯ. ಸರ್, ಹಾಗೆ ನೀವು ಪತ್ರಕರ್ತರಾಗಿ ಆ ಒಂದು ದೆಸೆಯಲ್ಲಿ ಕೆಲಸ ಮಾಡ್ತಾ ಈ ಎಲ್ಲ ಕಲಿಕೆಯ ಜೊತೆಗೆ ಒಂದು ಕ್ಷಣ ಮತ್ತೊಂದು ಆಯಾಮಕ್ಕೆ ಬರ್ತೀರಿ, ಸಹಾಯಕ ಪ್ರಾಧ್ಯಾಪಕರಾಗಿ. ಬಟ್ ಆ ಒಂದು ಚೇಂಜ್ ಯಾಕೆ, ಹೇಗೆ ಬಂತು ಅಂತ? ಕಾಲ ಆಗೇನು ಕಾಲ. ಬಟ್ ಪತ್ರಕರ್ತರ ಇದೆ ಇಡೀ ಸನ್ನಿವೇಶ ನನಗೆ ಅತ್ಯಂತ ಅಂದರೆ ಆಪ್ತವಾದದ್ದು ಅಂತ ಹೇಳಿದ್ರೆ ಅದನ್ನು ಹೇಳ್ಬಿಟ್ಟು ಬಂದೋಗ್ತೀನಿ ನಾನು. ಯಾಕಂದರೆ ಲಕಿಲಿ ನಾನು ಕ್ರಿಕೆಟ್ ಕವರ್ ಮಾಡ್ತಾ ಇದ್ದ ಕ್ರಿಕೆಟರ್ಸ್ ಜನರೇಷನ್ ಇದೆಯಲ್ಲ, ರಾಹುಲ್ ದ್ರಾವಿಡ್ ಆಗಲಿ, ಜಾವಗಲ್ ಶ್ರೀನಾಥ್ ಆಗಲಿ, ಅನಿಲ್ ಕುಂಬ್ಳೆ ಆಗಲಿ, ಸುನಿಲ್ ಜೋಶಿ ಆಗಲಿ, ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ವೀರೇಂದ್ರ ಸೆಹ್ವಾಗ್, ಇವರೆಲ್ಲರೂ ಸಹ ಈಗಿನ ಪರಿಸ್ಥಿತಿ ಯಾವಾಗಿರಲಿಲ್ಲ. ನಾವು ಪತ್ರಕರ್ತರಾಗಿ ಅವ್ರ ಜೊತೆ ಪ್ರಯಾಣ ಮಾಡ್ತಾ ಇದ್ವಿ, ಎಲ್ಲೆಲ್ಲಿ ಮ್ಯಾಚ್ ನಡೀತಿತ್ತಲ್ಲಿ, ಅಲ್ಲಿ ಅವ್ರು ನಮಗೆ ಸಿಗ್ತಿದ್ರು, ಕೂರ್ಸ್ಕೊಂಡು ಮಾತಾಡ್ತಾ ಇದ್ರು, ಆ ಬಾಂಧವ್ಯ ಇತ್ತು. ಅಂದರೆ ನಮ್ಮ ನಡುವೆ ಈಗಲೂ ಆ ಬಾಂಧವ್ಯ ನನಗೆ, ಆ ಹೊತ್ತಿನ ಬಾಂಧವ್ಯ ಇವತ್ತು ಉಳ್ಕೊಂಡಿದೆ. ನಾನು ಇನ್ಫ್ಯಾಕ್ಟ್ ನನಗೆ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಇದೆಯಲ್ಲ, ಅದು ನನ್ನ ಮನೆ ಆಗಿತ್ತು 5-6 ವರ್ಷ. ಕಳೆದ 9-10 ವರ್ಷಗಳಿಂದ ನಾನು ಅದರೊಳಗಡೆ ಕಾಲಿಟ್ಟಿಲ್ಲ. ಬಟ್ ಈಗಲೂ ಕ್ರಿಕೆಟ್ ಮ್ಯಾಚ್ ನೋಡ್ತೀನಿ, ನಾನು ಖುಷಿ ಪಡ್ತೀನಿ, ಇವ್ರ ಜೊತೆಗಳೆಲ್ಲ ಸಂಪರ್ಕ ಇಟ್ಕೊಂಡಿರ್ತೀನಿ, ಅದೆಲ್ಲ ಮಾಡ್ತೀನಿ. ಬಟ್ ನಾನು ಯಾವತ್ತೂ ನನ್ನದಲ್ಲ ಜಾಗದಲ್ಲಿ ಇರೋದಿಲ್ಲ, ಹೋಗಿಲ್ಲ, ನಾನು ಇವತ್ತರೆಗೂ ಹೋಗಿಲ್ಲ. ಸೊ ಅದರಿಂದ ಆ ಒಂದು ಕ್ಷಣ ಇದೆಯಲ್ಲ, ಅಲ್ಲಿಂದ ಶಿಫ್ಟ್ ಯಾಕಾಯಿತು ಅಂತ ಹೇಳಿದ್ರೆ, ಒನ್ ಪರ್ಟಿಕ್ಯುಲರ್ ಮೂಮೆಂಟ್ ಅಂದ್ಕೊಂಡೆ, ನಾನು ಪತ್ರಿಕಾ ವ್ಯವಸಾಯ ಸಾಕು, ಮುಂದುವರಿಯೋಣ ಅಂತ, ನಾನು ಸ್ವಲ್ಪ ದೂರ ಹೋಗೋಣ ಅಂತ ನನಗೆ ಅವಕಾಶ ಸಿಕ್ಕಿದ್ದು ಜರ್ನಲಿಸಮ್ ಟೀಚ್ ಮಾಡೋದಕ್ಕೆ. ಸಿಂಬಯಾಸಿಸ್ದು ಪುಣೆ ಮೂಲದ ಯೂನಿವರ್ಸಿಟಿ, ಅದು ಬೆಂಗಳೂರಲ್ಲಿ ಒಂದು ಕ್ಯಾಂಪಸ್ ಇತ್ತು. ನಿಮಗೆ ಅವರು PR and ಆ್ಯಡಲ್ಲಿ ಒಂದು ಒಳ್ಳೆ ಕೋರ್ಸ್ ಇತ್ತು, ಅದರಲ್ಲಿ ಜರ್ನಲಿಸಮ್ ಸಹಿತ ಒಂದು ಪಾರ್ಟ್ ಇತ್ತು. ಅದನ್ನು ಕಲಿಸೋಕೆ ಅಂತ ನಾನು ಹೋದೆ. ಅದು ತುಂಬ, ಯಾಕಂದರೆ ಅಲ್ಲಿ ಹೋದಾಗಲೂ ನನಗೆ ಅಲ್ಲಿ ಕಲಿಕೆ ಏನಾಯಿತು ಅಂತ ಹೇಳಿ, ತುಂಬ ಬ್ರೈಟ್ ಸ್ಟೂಡೆಂಟ್ಸ್ ಆಯಿತಾ, ಆಮೇಲೆ ತುಂಬ ವೈಬ್ರೆಂಟ್ ಸ್ಟೂಡೆಂಟ್ಸ್, ಎಲ್ಲ ಪ್ರಪಂಚದ ಎಲ್ಲ ಕಡೆಯಿಂದ ಅಲ್ಲಿ ಸ್ಟೂಡೆಂಟ್ಸ್ ಬರ್ತಾಯಿದ್ರು. ಅವು ಆ ಜನ್ರೇಷನಿಂದ ನಾನು ಕಲ್ತಿದ್ದಿದೆಯಲ್ಲ, ದ್ಯಾಟ್ಸ್ ವಂಡರ್ಫುಲ್ ಆ್ಯಕ್ಚುಲಿ. ಅಂದರೆ ಅವರ ಮೈಂಡ್ಸೆಟ್ಟು, ಅವರ ಜೀವನವನ್ನು ನೋಡೋ ರೀತಿ,
ಓಕೆ. ನಾನು ಹೇಳೋದು ಅವ್ರ ಹತ್ರ ಗುಣಾವಗುಣಗಳೆಲ್ಲ ಇರುತ್ತೆ, ಆದರೆ ಗುಣ ತಗೋಬೇಕಂತ ನಾನು ಹೇಳೋದು. ನೀವು ಚಿಕ್ಕ ಮಕ್ಕಳಿಂದ ಗುಣ ತಗೊಂಡ್ರೆ ಸಾಕು, ನೀವು ಒಳ್ಳೆಯದಾಗ್ಬಿಡ್ತೀರ ಅಲ್ವಾ? ನಿಜ ನಿಜ ಸರ್ ಅದು. ಯಾಕಂದರೆ ನಮ್ಮ ಸಿಸ್ಟಮ್ ಇದೆಯಲ್ಲ, ವಯಸ್ಸು ಆಗ್ತಾ ಆಗ್ತಾ ನಮ್ಮ ಸಿಸ್ಟಮ್ ಕರಪ್ಟ್ ಆಗಿರುತ್ತೆ, ಹೌದು, ಅವ್ರ ಮನಸ್ಸು ಪರಿಶುದ್ಧವಾಗಿರುತ್ತೆ. ನಿಜ ಸರ್, ಅದು 100% ಅದು ನಾವು ಆ ಚಿಕ್ಕ ಮಕ್ಕಳಿಂದನೇ ತಗೋಬೇಕಾಗುತ್ತೆ. ಅದರಿಂದ ಅವ್ರ ಜೊತೆ ಒಡನಾಟ. ಆಮೇಲೆ ನನಗೆ ಇನ್ನೊಂದು ಏನಾಯ್ತು ಅಂತ ಹೇಳಿದ್ರೆ, ಅದೇ ಮೂಮೆಂಟಲ್ಲಿ ನಾನು ಎಲೆಕ್ಟ್ರಾನಿಕ್ ಸಿಟಿ ಶಿಫ್ಟ್ ಆದೆ ಬೆಂಗಳೂರಲ್ಲಿ. ಅಂದರೆ ಇಲ್ಲಿ ಬೆಂಗಳೂರಿನ ಮಧ್ಯಭಾಗದ ಜನರು, ಅದು ಗಾಂಧಿ ಬಜಾರು ಅಥವಾ ಬಸವನಗುಡಿಯವರಿಗೆ ಅಥವಾ ಸೌತ್ ನಾರ್ತ್ ಬೆಂಗಳೂರಿನವ್ರಿಗೆ ಎಲೆಕ್ಟ್ರಾನಿಕ್ ಸಿಟಿ ಇಸ್ ಟೂ ಫಾರ್ ಅಂತ ಅನ್ಕೋತಾರೆ, ಅದು ಮಾನಸಿಕವಾಗಿ ಅಷ್ಟೇ. ಆಯ್ತಾ, ಇವತ್ತು ಎಲೆಕ್ಟ್ರಾನಿಕ್ ಸಿಟಿಗೆ 3-3.5 ಲಕ್ಷ ಜನ ಕೆಲಸಕ್ಕೆ ಬಂದು ಹೊರಗಡೆ ವಾಪಸ್ ಬರ್ತಾರೆ. ನಿಜ ನಿಜ ಸರ್ ಅದು. ಆದರೆ ಅಲ್ಲಿ ನನಗೆ ಆ ವಾತಾವರಣ ಇದೆಯಲ್ಲ, ಎಲ್ಲಿ ನೋಡಿದ್ರು ಯಂಗ್ ಜನ್ರೇಷನ್ನು, ತುಂಬ ಖುಷಿಯಿಂದ ತುಂಬ ಹಾರ್ಡಾಗಿ ವರ್ಕ್ ಮಾಡೋವಂಥ ಹುಡುಗರು. ಅವರಿಂದ ಎಷ್ಟು ಕಲಿಬೋದು ಅಂತ ಹೇಳಿದ್ರೆ, ಯಾವಾಗಲೂ ನೀವು ನಿಮ್ಮ ಕಾಂಫರ್ಟಬಲ್ ಝೋನ್ ಬಿಟ್ಟು ಅನ್ಕಾಂಫರ್ಟಬಲ್ ಝೋನಲ್ಲಿ ಇದ್ದರೆ ಯು ಕ್ಯಾನ್ ಲರ್ನ್ ಲಾಟ್. ಖಂಡಿತ ಅದು. ಈಗ ಒಂದು ಯೂನಿವರ್ಸಿಟಿ ಅಂದ್ಕೊಳ್ಳಿ, ಒಂದು ಅಕಾಡೆಮಿಕ್ ಅಂದರೆ ಅದೇ ಸೆಟಪ್ ಇರುತ್ತೆ, ಅಲ್ಲೂ ವಿದ್ಯಾರ್ಥಿಗಳು ಬಂದು ಹೋಗ್ತಾ ಇರ್ತಾರೆ, ಅವರಿಂದ ಕಲಿತೀರಾ ಒಳ್ಳೆಯದು. ಅದು ನಿಮ್ಮ ಒಳಗಡೆ ನೀವು ಕಲಿಯಕ್ಕೆ ಹೋಗ್ತೀರಾ ಕಷ್ಟ ಆಗುತ್ತೆ. ನಮ್ಗೆ ಆ ಸಮಸ್ಯೆ ಇಲ್ಲ. ಏನಂತ ಹೇಳಿದ್ರೆ, ಯಾವಾಗಲೂ ಎದುರುಗಡೆಗೆ ಹೊಸಬರು ಇರ್ತಾರೆ, ಯಾವಾಗಲೂ ಬೇರೆ ಬೇರೆ ಚಾಲೆಂಜಸ್ ಇರುತ್ತೆ, ಅದನ್ನು ಎದುರಿಸ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಅದರಿಂದ ಇಟ್ಸ್ ಅ ವಂಡರ್ಫುಲ್ ಲೈಫ್. ಬಟ್ ಹೆಂಗೆ ನಾವು ಜಡ್ಜ್ ಮಾಡ್ಕೊಳ್ಳೋದು ಅಂದರೆ, ಈಗ ನಮ್ಮ ಬರವಣಿಗೆ ಮೇಲೆ ನಮಗೆ ನಮಗೊಂದು ಆತ್ಮವಿಶ್ವಾಸ ಇರುತ್ತೆ, ಬಟ್ ಅದನ್ನೇ ನಾವು ಒಬ್ಬರಿಗೆ ಪಾಠದ ಮುಖೇನ ಹೇಳ್ತಾ ನಾಳೆ ಅವರನ್ನು ನಮ್ಮ ಸ್ಥಾನಕ್ಕೆ ತರುವಂಥ ಒಂದು ಪ್ರಯತ್ನ ಅದು. ಅವರವರ ಬದುಕು ಅವ್ರವ್ರ ಸ್ವಂತಿಕೆ, ಅಫ್ಕೋರ್ಸ್ ಇಲ್ಲ ಅನ್ನಲ್ಲ ನಾನು, ಬಟ್ ಆ ಒಂದು ಜಡ್ಜ್ಮೆಂಟನ್ನು ನಾವು ಆ್ಯಸ್ ಎ ಟೀಚರ್ ಆಗಿ ಕೊಡುವಂಥದ್ದು ಇದೆಯಲ್ಲ, ಅದರಲ್ಲೂ ಒಂದು ಪತ್ರಿಕೋದ್ಯಮದಲ್ಲಿ ಬಹಳ ಜವಾಬ್ದಾರಿಯುತ ಅಂತ ಅನ್ಕೋತೀನಿ ನಾನು. ಏನಂತ ಹೇಳಿದ್ರೆ, ಥಿಂಗ್ ಇಸ್ ಟೀಚಿಂಗ್ ಇದೆಯಲ್ಲ, ನೀವು ಆ ವಯಸ್ಸಿನಲ್ಲಿ ನೀವು ಕಿಡಿ ಹೊತ್ತಿಸ್ಬೇಕು ಹೊರತು, ಆಯಿತಾ, ನೀವೇ ಅವರನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಪಾಠ ಮಾಡ್ತೀನಿ ಅಂದರೆ ಆಗಲ್ಲ. ಆಯಿತಾ, ಎಸ್ಪೆಷಲಿ ನಿಮಗೆ +2 ಆದಮೇಲೆ ನೀವು ಅವರಿಗೆ ಕಲಿಯುವ ಹಾದಿಯನ್ನು ತೋರಿಸ್ಬೇಕು ಹೊರತು ನಾನೇ ನಿನಗೆ ಕಲಿಸ್ತೀನಿ ಅಂತ ಹೋದ್ರೆ ಕಲಿಸ್ಲಿಕ್ಕೆ ಆಗಲ್ಲ. ಓಕೆ. ಸೊ ಅದು ತುಂಬ ಸರಳವಾದ ನನ್ನ ಪ್ರಕಾರ. ಅವರಿಗೆ ನೀವು ಇದನ್ನು ಓದಿ, ಅದನ್ನು ಓದಿ, ಈ ಪ್ರಾಜೆಕ್ಟ್ ಮಾಡಿ, ಆ ಪ್ರಾಜೆಕ್ಟ್ ಮಾಡಿ, ಹೀಗಿರಿ, ಅದು ಇದನ್ನೆಲ್ಲ ಹೇಳ್ತಾ ಹೋದ ಅವ್ರು ಕಲಿತಾ ಹೋಗ್ತಾರೆ. ಅದು ನನಗೆ ಅಂದರೆ ಬಿಕಾಸ್ ಆಫ್ ಅಂದರೆ ನನ್ನ ಇತಿಮಿತಿಯ ನನ್ನ ಜೀವನದ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಅಲ್ಲಿ ಕರ್ಕೊಂಡೋಗ್ಬಿಟ್ಟಿತ್ತು ನನಗೆ. ಓಕೆ. ಅದು ಹೇಗೆ ಅವರನ್ನು ನಿಭಾಯಿಸ್ಬೇಕು ಅಂತ. ತುಂಬ ಟಫ್ ಇದ್ರು ಅವರು, ನಮಗಿಂತ ಒಂದು 10 ಪಟ್ಟು ಇಂಟೆಲಿಜೆಂಟ್ ಅವರು. ಈಗಿನ ಜನ್ರೇಷನ್ ಇದೆಯಲ್ಲ, ನಾವು ಅವರನ್ನು ರೆಸ್ಪೆಕ್ಟ್ ಮಾಡಬೇಕು. ಈಗಿನ ಜನ್ರೇಷನ್ನು ನಮಗಿಂತ ತುಂಬ ಬುದ್ಧಿವಂತರು, ತುಂಬ. ಬಟ್ ಅವ್ರಿಗೆ ಸ್ಪಷ್ಟತೆ ಇದೆ ಜೀವನದಲ್ಲಿ, ನಮಗೆ ಸ್ಪಷ್ಟತೆ ಇರಲಿಲ್ಲ. ಜೀವನ ನಮ್ಮನ್ನು ಕರ್ಕೊಂಬಂತು ಕೈ ಹಿಡಿದು. ಓಕೆ. ಸೊ ಇವರಿಗಾಗಲ್ಲ. ಅವ್ರು ನಾನು ಏನಾಗಬೇಕು ಅಂತ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ತಗೊಂಡ್ರೆ, you're some engineer, you are decided to become an anchor. ಸೊ ನಿಮ್ಗೆ ಸ್ಪಷ್ಟತೆ ಇದೆ, ನಮ್ಗೆ ಆ ಸ್ಪಷ್ಟತೆ ಇರಲಿಲ್ಲ. ಓಕೆ. ಐ ಥಿಂಕ್ ನಾನು ಸರಳವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಜ 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 ಸರ್ ಅದು. ಇಲ್ಲ ಅಂದರೆ ಬಹುಶಃ ನನ್ನ ಅಥವಾ ನಾವೆಲ್ಲ ಅಂದ್ಕೊಳ್ಳುವಂಥದ್ದು, ಪ್ರತಿಯೊಬ್ಬರು, ನೀವಾಗಲಿ, ನಾನಾಗಲಿ, ಮತ್ತೊಬ್ಬರು ಆಗಲಿ, ಜೀವನದಲ್ಲಿ ನಾವೇನು ನಮ್ಮ ತೃಪ್ತಿ ಕೊಡುವಂಥ ಕೆಲಸಗಳಿದೆಯೋ ಅದರ ಎಡೆಗೆ ನಮ್ಮ ಪ್ರಯತ್ನಗಳಿರಬೇಕೇ ವಿನಃ ಈ ಕಡೆ ಇದ್ದು ನಾವು ಮತ್ತೊಂದು ಕಡೆಗೆ ಪ್ರಯತ್ನ ಹಾಕಿದಾಗ ಅದು ಫಲ ಸಿಕ್ಕಿಲ್ಲ ಅಂತ ಪ್ರಯತ್ನಕ್ಕೆ ಬೈಯೋದು ತಪ್ಪಾಗುತ್ತೆ ಅನ್ನೋದು ನನ್ನ. ಪ್ರಯತ್ನ ಯಾವತ್ತೂ ಮಾಡಲೇಬೇಕು, ಪ್ರಯತ್ನಕ್ಕೆ ಬೈಬೇಡಿ. ಯಾಕಂದರೆ ನೀವು ಗೆಲುವಿನಿಂದ ಕಲಿಯೋ ಪಾಠ ಇದೆಯಲ್ಲ ತುಂಬ ಕಮ್ಮಿ ಇರುತ್ತೆ. ಹೌದು. ಸೋಲಿನಿಂದ ಕಲಿಯೋ ಪಾಠ ಇದೆಯಲ್ಲ ಅದು ನಿಮ್ಮ ಜೀವನ ರೂಪಿಸುತ್ತೆ. ನಿಜ ನಿಜ ಸರ್. ಸೊ ಸೋಲಿಂದ ಹೆದರ್ಕೋಬಾರ್ದು. ಸೋಲಿಂದ ನೀವೇನು ಪಾಠ ಕಲಿತು ಮತ್ತೆ ಆ ತಪ್ಪು ಮಾಡಬೇಡಿ, ಮಾಡಿದ ತಪ್ಪನ್ನು ಮತ್ತೆ ಮಾಡಬೇಡಿ, ಬೇರೆ ಒಂದು ತಪ್ಪು ಮಾಡಿ ಅದರಿಂದ ಬೇರೆ ಕಲ್ತ್ಕೊಳ್ಳಿ, ನಿಮ್ಮ ಜೀವನ ಕಟ್ಕೋತಾ ಹೋಗಿ. ಅದು ಬಿಟ್ಬಿಟ್ಟು ಬೇರೆಯವ್ರಿಗೆ ಬೈಯೋದು, ಬೇರೆಯವ್ರಿಗೆ ಬಗ್ಗೆ ಯೋಚನೆ ಮಾಡೋದು, ಅದ್ರ ಬಗ್ಗೆ ನಿಮಗೆ ಕಾಲ ಯಾಕೆ ವ್ಯಯ ಮಾಡ್ತೀರಾ? ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಶಕ್ತಿಯಿಂದ ಬದುಕೋ ಕಲೀರಿ, ನಿಮ್ಮಲ್ಲಿರೋ ವೀಕ್ನೆಸ್ ಇದೆಯಲ್ಲ ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡಿ. ನಿಜ ನಿಜ ಸರ್. ಆಯಿತಾ, ನನಗೆ ಫಾರ್ ಎಕ್ಸಾಂಪಲ್ ನಾನು ಏನು ಮೀಡಿಯಾಕ್ಕೆ ಹೋದೆ, ಮೀಡಿಯಾದಿಂದ ಲೆಕ್ಚರ್ ಆದೆ, ಮತ್ತೆ ಮೀಡಿಯಾಕ್ಕೆ ಬಂದೆ, ಹೊರಗಡೆ ಹೋದೆ, ಎಲ್ಲ ಆಯಿತು. ಕೊನೆಗೆ ನಿರ್ಧಾರ ಮಾಡಿದೆ ನಾನೇ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತ. ಬಟ್ ನನ್ನ ಮೂಲ ಗುಣ ಇದೆ, ಬರೆಯುವ ಗುಣ ಇದೆಯಲ್ಲ, ಅದು ವಾಪಸ್ ಬಂತು ನನಗೆ. ಆ 15-16 ವರ್ಷದ ಗ್ಯಾಪಲ್ಲಿ ಬರಿದೇ ಇದ್ರೂ ಏನು ಲಾಸ್ ಆಗಲಿಲ್ಲ ನನಗೆ. ಯಾಕಂತ ಹೇಳಿದ್ರೆ ಆ ಅನುಭವ ಇದೆಯಲ್ಲ, ಅನುಭವ ಈಗ ನಿಮ್ಮ ಎದುರುಗಡೆ ಇರೋ ಒಂದು ಕಾದಂಬರಿ ಇದೆಯಲ್ಲ, ಗಾಂಧ್ರುಕ್ ಅಂತ, ಖಂಡಿತ ಖಂಡಿತ ಅದು ಆ ಎಲ್ಲದರ ಅನುಭವ ಅದು. ಸೊ ಅಂದರೆ ನನಗೆ ಈಗ ನನಗೆ ಕೂತ್ಕೊಂಡು ಬರಿ ಅಂತ ಬಿಟ್ಟರೆ ನನ್ನ ಹತ್ರ 15 ಕಾದಂಬರಿ ಬರೆಯೋ ಸಬ್ಜೆಕ್ಟ್ ಇದೆ. ಅಷ್ಟು ನಾನು ಕೂಡ ಹಾಕೊಂಡ್ಬಂದಿದ್ದೀನಿ, ಕಳ್ಕೊಂಡಿದ್ದೇನೂ ಇಲ್ಲ ಲೈಫಲ್ಲಿ. ನಿಜ ನಿಜ ಸರ್.
ಇಲ್ಲ ಬಹಳ ನಮಗೆ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳುವಂಥ ವಿಚಾರಗಳು ಬರ್ತಾ ಇದೆ ನಿಮ್ಮಿಂದ, ಅದು ನಮಗೆ ಖುಷಿ ನಿಜ ಸರ್. ನಂತರ ನೀವು ಟೀಚಿಂಗಲ್ಲಿದ್ರಿ, ಹಾಗೆ ನೀವು ಹೇಳ್ದಂಗೆ ಮತ್ತೆ ಮೀಡಿಯಾಕ್ಕೆ ಬರ್ತೀರಿ, VRL ಮೀಡಿಯಾ ಸಂಸ್ಥೆಗೆ, ಮತ್ತೆ ಪುನಃ ಈ ಕಡೆಗೆ ಪಯಣ. ಮತ್ತೆ ಏನು ಎಳೀತು ಮತ್ತೆ ಈ ಕಡೆಗೆ ನಿಮ್ಮನ್ನು? ಹಾಗಲ್ಲ, ಅದು VRLಗೆ ಹೋದಾಗ ನಾನು ಕಾರಣಾಂತರಗಳಿಂದ ಆ ಪ್ರಾಜೆಕ್ಟ್ ಮುಂದೆ ಹೋಗಲಿಲ್ಲ. ಅದು ಯಾರ್ದು ತಪ್ಪಿಲ್ಲ, ಯಾರ್ದು ಸರಿ ಇಲ್ಲ. ಅದರಲ್ಲಿ ನಾನು ಅನಿವಾರ್ಯವಾಗಿ ಕೊನೆಗೆ ಆ ಹಂತದಲ್ಲಿ ನಾನು ಏನು ನಿರ್ಧಾರ ಮಾಡಿದೆ, ನಾನು ಯಾವತ್ತೂ ಮತ್ತೆ ಮಾಧ್ಯಮಕ್ಕೆ ಬಂದು ಕೆಲಸ ಮಾಡೋದಿಲ್ಲ ಅಂತ. ಆಮೇಲೆ ನನಗೆ ಇನ್ನೊಂದು ಅನಿಸ್ತು ಅಂತ ಹೇಳಿದ್ರೆ, ಬೇರೆ ಬದುಕಿನ ಬೇರೆ ಆಯಾಮಗಳನ್ನು ಸ್ವಲ್ಪ ನೋಡೋಣ ಅಂತ. ದೆನ್ ನಾವು ಒಂದು 3 ಜನ ಸೇರಿ ಒಂದು ಸಣ್ಣ ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ವಿ, ಡಿಜಿಟಲ್ ಆ್ಯಂಡ್ ಕಾಂಟೆಂಟ್ ಮಾರ್ಕೆಟಿಂಗ್ದು. ಅದು ಬೇರೆ ಅನುಭವ ಕೊಡ್ತದೆ ಲೈಫ್ ಅಂತ. ಅದಾದಮೇಲೆ ಈ ನಡುವೆ ನಾ ಹೇಳಿದ್ನಲ್ಲ, ಕೂಡ ಹಾಕೊಂಡ್ಬಂದಿದ್ದೆಲ್ಲ ಮತ್ತೆ ಬೇರೆ ಬೇರೆ ಕೃತಿಗಳಾಗಿ ಹೊರಗಡೆ ಬರ್ತಾ ಇದೆ ಈಗ. ಯಾಕಂದರೆ 2022ರಲ್ಲಿ ವರ್ಜಿನ್ ಮೋಹಿತ ಬಂತು, ನನ್ನ ಕಥಾ ಸಂಕಲನ. ಅದಾದ್ಮೇಲೆ ಗಾಂಧ್ರುಕ್ ಬಂತು. ಈಗ ಗಾಂಧ್ರುಕ್ ಬಹುಶಃ ಕಾಣಿಸ್ತದೆ. ಹೇಳಿ ಸರ್, ಇದು ಸುಳಿವು ಕೊಡ್ತಾ ಇದ್ದೀರಿ, ಸ್ವಲ್ಪ ಅದನ್ನ ಹಾಗೆ ಬಿಚ್ಚಿಕೊಟ್ರೆ ಓದೋದ್ರಿಗೂ ಅನುಕೂಲ ಆಗುತ್ತೆ. ಅಲ್ಲ, ಗಾಂಧ್ರುಕ್ ಏನಂತ ಹೇಳಿದ್ರೆ, ಇದು ನಮಗೆ ನಾನು ಹೇಳ್ತಾ ಇಲ್ಲ, ಇದು ನಮ್ಮಲ್ಲಿ ನವ್ಯ ಬಂತು, ನವ್ಯೋತ್ತರ ಬಂತು. ಇದು ನವ್ಯೋತ್ತರದ ನವ್ಯ, ಇದು ನವ್ಯೋತ್ತರದ ನವ್ಯ. ಓಕೆ, ಅಂದರೆ ಆಧುನಿಕ ಬದುಕಿದೆ. ಯಾಕಂದರೆ ಸಾಹಿತ್ಯದಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದಿ ಕೇಸಸ್ ನಮಗೊಂದು ಚಾಲೆಂಜ್ ಅದು ಈ ಸಾಹಿತಿಗಳಿಗೆ ಒಂದು ದೊಡ್ಡ ಚಾಲೆಂಜ್ ಅಂದರೆ, ನಮ್ಮ ಬೇರುಗಳನ್ನು ಕಂಪ್ಲೀಟ್ ಕಿತ್ತಾಕೊಂಡು ಬಂದು ಬರೆಯೋಕ್ಕಾಗಲ್ಲ ನಮಗೆ. ನಮ್ಮ ಬಾಲ್ಯ ಹಾಂಟ್ ಮಾಡ್ತಾ ಇರುತ್ತೆ, ಪ್ರತಿಯೊಬ್ಬ ಬರಗಾರನಿಗೂ ಆಗುತ್ತೆ ಅದು. ಆಮೇಲೆ ನಮ್ಮ ಹಳ್ಳಿ, ನಮ್ಮ ಬಾಲ್ಯ, ಅಥವಾ ನಂದೊಂದು ಸಣ್ಣ ವಲಯ, ಅದು ಯಾವಾಗಲೂ ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ. ಬಟ್ ಆದರೆ ಬದುಕು ಎಷ್ಟು ಮುಂದೆ ಹೋಗಿದೆ ಗೊತ್ತಂತ. ಈಗ ನೀವು ChatGPT ಕಾದಂಬರಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಅಲ್ವಾ? ಸೊ ಈ ಕಾದಂಬರಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಅಂಥದ್ರಲ್ಲಿ ನಾನು ಹೇಳೋದು, ನೀವು ಆ ಥರ ಬರೆಯೋದು, ಆ ಥರ ಸಾಹಿತ್ಯ ತಪ್ಪು ಅಂತ ನಾನು ಹೇಳೋದಿಲ್ಲ. ಬಟ್ ಇದು ಒಂದು ಭಾಗ ಇದೆಯಲ್ಲ, ಅಂದರೆ ಆಧುನಿಕ ಜಗತ್ತೇನಿದೆಯಲ್ಲ, ಕಾರ್ಪೊರೇಟ್ ವಲಯ ಆಗಲಿ ಅಥವಾ ಈ ಸ್ಟಾರ್ಟಪ್ ವಲಯ ಅಥವಾ ಈ ಥರದ ಇದರಲ್ಲಿ ಒಂದಿಷ್ಟು ಜನ ಮನುಷ್ಯರಾಗುವ ಯತ್ನದಲ್ಲಿ ಇರ್ತಾರೆ ಅವರು. ಹೌದು, ನಿಜ. ಅವರ ಭಾವನೆಗಳು, ಅವರ ಕಥೆಗಳು, ಅವರ ಸನ್ನಿವೇಶಗಳನ್ನು ಸಹಿತ ಯಾರಾದರೂ ಬರಿಬೇಕಲ್ಲ. ಖಂಡಿತ. ಅದು ನನಗೆ ಹೇಳಿದಲ್ಲ, ಅನುಭವಗಳ ಕೂಡ ಹಾಕೊಂಡ್ ಬಂದಿದ್ದು ಗಾಂಧ್ರುಕ್ ರೂಪದಲ್ಲಿ ಮತ್ತು ವರ್ಜಿನ್ ಮೋಹಿತ ರೂಪದಲ್ಲಿ ಹೊರಗಡೆ ಬಂತು. ಎಸ್ಪೆಷಲಿ ಗಾಂಧ್ರುಕಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಿಮಗೆ ಅದನ್ನು ಓದಿದವರಿಗೆ ಗೊತ್ತಾಗತ್ತೆ, ಓದಿದ್ರೂ ಗೊತ್ತಾಗತ್ತೆ. ಏನಂತ ಹೇಳಿದ್ರೆ, ಆಧುನಿಕ ಜಗತ್ತು ಹಿಂಗಿದೆ. ಫಾರ್ ಎಕ್ಸಾಂಪಲ್, ಒಬ್ಬ ನಿಮಗೆ 36 ವರ್ಷನ ಎಷ್ಟು 35 ಗಾಂಧ್ರುಕ್ನ ನಾಯಕ ಸಿದ್ಧಾರ್ಥ ಅಂತ, ಅವನು ಸಹಿತ 36 ವರ್ಷ. ಅವನು ಆವಾಗಲೇ ಮುಕ್ತಿಯ ಕಡೆಗೆ ಪ್ರಯಾಣ ಮಾಡ್ತಾ ಇರ್ತಾನೆ. ಅಂದರೆ ಇದು ನಿಮ್ದಲ್ಲ ಅಥವಾ ಸಿದ್ಧಾರ್ಥಂದಲ್ಲ, ಈ ಜನ್ರೇಷನಿನ ಒಂದು ಕತೆ. ಏನಂತ ಹೇಳಿದ್ರೆ, ನಿಮಗೆ 30-35 ವರ್ಷ ಅಥವಾ ನಾನು ಕೇಳಿದ್ದೀನಿ, 100 ಜನ ಹತ್ರ ಯಂಗ್ಸ್ಟರ್ಸ್ ಹೇಳಿದ್ದಾರೆ, 40 ವರ್ಷಕ್ಕೆ ನಾನು ರಿಟೈರ್ ಆಗಿಬಿಡ್ಬೇಕು ಅಂತ. ಅಷ್ಟರೊಳಗೆ ದುಡ್ಡು ಮಾಡಬೇಕು, ನಾನು ಸೆಕ್ಯೂರ್ ಆಗಬೇಕು, ಸೆಟ್ಲ್ ಆಗಬೇಕು, ರಿಟೈರ್ ಆಗಬೇಕು ಅಂದರೆ ಫುಲ್ ಸ್ಟಾಪ್. ನಾನು ಆವಾಗ ಹೇಳಿದ್ದಲ್ಲ, ಪ್ಲೀಸ್ ಡೋಂಟ್ ಪುಟ್ ಫುಲ್ ಸ್ಟಾಪ್ಸ್ ಫಾರ್ ಯುವರ್ ಲೈಫ್. ದೇರ್ ಇಸ್ ನೋ ಫುಲ್ ಸ್ಟಾಪ್ ಇನ್ ಲೈಫ್. ಫುಲ್ ಸ್ಟಾಪ್ ಲಾಸ್ಟಿಗೆ ಬರುತ್ತೆ ಒಂದ್ಸರಿ, ಅದು ಫುಲ್ ಸ್ಟಾಪ್ ಅಲ್ಲ. ನೀವು ತುಂಬ ಒಳ್ಳೆಯವರಾಗಿದ್ದರೆ, ತುಂಬ ಕ್ರಿಯೇಟಿವ್ ಆಗಿ ಬದುಕಿದ್ರೆ, ನೀವು ಜನರ ಮನಸ್ಸಲ್ಲಿ ಪುಸ್ತಕದ ರೂಪದಲ್ಲಿ ಕಮ್ಮಾಗಿ ಉಳಿತೀವಿ, ನೀವು ಹಾಗೆ ಉಳ್ಕೊಂಡ್ಬಿಡ್ತೀರ. ಹೌದು ಅಲ್ವಾ? ನಮ್ಮ ಕುವೆಂಪು ಇಲ್ಲ, ಕಾರಂತರು ಇಲ್ಲ, ತೇಜಸ್ವಿ ಇಲ್ಲ, ಆಯಿತಾ? ಸೊ ಇನ್ನೂ ಇದ್ದಾರೆ, ಅವ್ರು ಯಾರೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡಿ, ಕ್ರಿಯೇಟಿವ್ ಆಗಿ ಬದುಕೋಕ್ಕೆ ಟ್ರೈ ಮಾಡಿ. ಫುಲ್ ಸ್ಟಾಪ್ ಯಾಕೆ ಹಾಕೋತೀರಾ? ಫುಲ್ ಸ್ಟಾಪ್ ಹಾಕೊಳ್ಬೇಡಿ, ಲೈಫ್ಗೆ ಯಾವತ್ತೂ ಫುಲ್ ಸ್ಟಾಪ್ ಹಾಕ್ಬೇಡಿ. ಸರ್, ನಿಮ್ಮ ಹವ್ಯಾಸ ಚಾರಣ. ಸೊ ಬಹುಶಃ ಒಂದು ಕಡೆಗೆ ನೀವು ಸೈನ್ಸ್ ಸ್ಟೂಡೆಂಟು, ಬಹುಶಃ ಈ ಒಂದು ಹವ್ಯಾಸ ಚಾರಣ, ಈ ಪರಿಸರ, ಸಾಹಿತಿಗಳಿಗೆ ಮುಖ್ಯವಾಗಿ ಸಾಕಷ್ಟು ವಿಷಯಗಳನ್ನು ಪರಿಸರದಿಂದ ಸಿಗುತ್ತೆ ಕೂಡ ಬರೆಯೋದಕ್ಕೆ. ಅದು ಒಂದೇ ಅಲ್ಲ, ಆದರೆ ಅದು ಬಹುಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಚಾರಣ ಹೋಗುವಂಥದ್ದು ನಿಮ್ಮ ಸಾಹಿತ್ಯ ಕೃಷಿಗೆ ಸಹಾಯ ಮಾಡುತ್ತಾ ಅಥವಾ ಮಾಡಿತ್ತಾ? ಗಾಂಧ್ರುಕ್ ಓದೋದು ಪೂರ್ತಿ ಚಾರಣನೇ ಇದೆ. ಅಲ್ಲ, ನನಗೆ ಎಸ್ಪೆಷಲಿ ಅಂದರೆ ಅಲ್ಲೊಂದು ಪಯಣ ಇದೆ, ಚಾರಣದಲ್ಲೊಂದು ಪಯಣ ಇದೆ. ಅದು ಒಂಟಿ ಪಯಣ ಆಗಿರುತ್ತೆ, ಆಯಿತಾ? ಅದು ಲಕಿಲಿ ಹ್ಯಾವ್ ಎ ವೆರಿ ಗುಡ್ ಫ್ಯಾಮಿಲಿ. ಇದು ನನ್ನ ಎಲ್ಲ ಹುಚ್ಚಾಟಗಳಿಗೆ ಸತತವಾಗಿ ಬೆಂಬಲ ಕೊಡೋಂಥ ಪತ್ನಿ ಇದ್ದಾಳೆ. ಆಮೇಲೆ ಈಗ ದಾರಿ ತಪ್ಪಿದ್ರೆ ವಾಪಸ್ ಕರ್ಕೊಂಬಂದು ದಾರಿಗೆ ಬಿಡುವಂಥ ಮಗಳಿದ್ದಾಳೆ.
ಆಮೇಲೆ ದೊಡ್ಡ ಸ್ನೇಹಿತರ ಗುಂಪಿದೆ. ನಾನು ಯಾವಾಗಲೂ ಏನೇ ತಪ್ಪು ಮಾಡಿದ್ರು ನಾನು ಕ್ವಶನ್ ಮಾಡಿ ವಾಪಸ್ ಕರ್ಕೊಂಬಂದ್ಬಿಟ್ಟು ದಾರಿಗೆ ಬಿಡೋ ಅಂತ ಒಂದು ಬಳಗ ಇದೆ, ಕುಟುಂಬ ಇದೆ. ಸೊ ಅವ್ರಿಗೆ ನನ್ನ ಹುಚ್ಚಾಟಗಳು ಕೆಲವು ಸರಿ ಸಿಟ್ಟು ಬರುತ್ತೆ. ಓಕೆ. ಆಮೇಲೆ ಗೊತ್ತಲ್ಲ ಎಲ್ಲಕ್ಕಿಂತ ದೊಡ್ಡದು ಸಂಬಂಧಗಳು, ಪ್ರೀತಿ, ವಿಶ್ವಾಸ, ಅದು ಹಾಗೆ ನಡ್ಕೊಂಡ್ಬಂದಿದೆ. ಅಂದರೆ ನನಗೆ ಕುಟುಂಬ, ಸ್ನೇಹ ಎಲ್ಲದನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ. ಆಮೇಲೆ ಹಿರಿಯರು ಈಗ ತಗೊಂಡ್ರೆ ಕನ್ನಡ ಸಾಹಿತ್ಯ ವಲಯ ತಗೊಂಡ್ರೆ ಐ ಆಮ್ ಬ್ಲೆಸ್ಡ್ ಆ್ಯಕ್ಚುಲಿ. ಈಗಿನ ಎಲ್ಲ ಹಿರಿಯರು ಜೊತೆಲಿರುತ್ತೆ, ಅದು ಯಾಕೋ ಗೊತ್ತಿಲ್ಲ, ಅವರು ನನ್ನನ್ನು ಕಂಡ್ರೆ ಅಪಾರವಾದ ಪ್ರೀತಿ ಇದೆ. ಆಯಿತಾ? ಆ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಈ ಚಾರಣ ಅನ್ನೋದು ಇದೆಯಲ್ಲ, ನನ್ನನ್ನು ನಾನು ಹುಡುಕಿಕೊಳ್ಳುವ ಯತ್ನದ ಒಂದು ಪ್ರಯತ್ನ. ಅದು ಒಬ್ಬನೇ ನಡ್ಕೊಂಡು ಹೋಗೋದು, ಒಬ್ಬನೇ ಯೋಚನೆ ಮಾಡೋದು. ಆಮೇಲೆ ನಿಮಗೆ ಚಾರಣದ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಶಕ್ತಿ ಏನಂತ ಹೇಳಿದ್ರೆ, ನಿಮಗೆ ಧ್ಯಾನ ಅಂತ ನಾವು ಧ್ಯಾನ ಅದರಲ್ಲಿ ಮತ್ತೆ ಧಾರ್ಮಿಕವಾಗೆಲ್ಲ ಹೇಳ್ತೀವಲ್ಲ, ಅದಕ್ಕಿಂತ ಪರಿಶುದ್ಧವಾದದ್ದು ಪರಿಪೂರ್ಣವಾದದ್ದು ಇದು ಚಾರಣ. ನೀವು ಆ ಪ್ರೋಸೆಸ್ ಇದೆಯಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಅಂದರೆ ಮೇನಲ್ಲಿ ನಾನು ನನ್ನ ಮಗಳು ವರ್ಷಕ್ಕೊಂದು ಒಟ್ಟಿಗಿರ್ತೀವಿ. ಭೂತಾನ್ಗೆ ಹೋದ್ವಿ. ಭೂತಾನಲ್ಲಿ ಒಂದು ಟೈಗ್ರಸ್ ನೆಸ್ಟ್ ಅಂತ ಇದೆ. ನಾನು ತುಂಬ ದಿನಗಳ ಕಾಲ ಎಕ್ಸಸೈಸ್ ಏನೂ ಮಾಡಿಲ್ಲ. ನಾನು ಈಗಲೂ ಏನು ಎಕ್ಸಸೈಸ್ ಏನು ಮಾಡಲ್ಲ, ಪುರ್ಸೊತ್ತಿರೋದಿಲ್ಲ, ಸೋಮೇರಿ ಸ್ವಲ್ಪ. ಆದರೆ ನನಗೆ ಆ ಟೈಗ್ರಸ್ ನೆಸ್ಟ್ಗೆ ಹೋಗಬೇಕು ಅಂತ ಹೋದ್ವಿ ನಾವು. ಇನ್ಫ್ಯಾಕ್ಟ್ ನಮಗೆ ಅದಕ್ಕೆ ಹೋಗೋಕ್ಕಾಗತ್ತೆ, ಅತ್ಯಂತ ಕಠಿಣವಾದ ಚಾರಣ ಅದು. ಓಕೆ. ಇನ್ಫ್ಯಾಕ್ಟ್ ಅದು ಒಟ್ಟಿಗೆ ಒಂದು 12 ಕಿಲೋಮೀಟರ್ ಅಷ್ಟೇ, ಮೇಲೆ ಹೋಗಿ ಕೆಳಗೆ ಬರೋದು ಅಷ್ಟೇ. ನಾವು ಬೆಳಿಗ್ಗೆ 6:30 ಹೋದವ್ರು ಸಾಯಂಕಾಲ 6:30 ಕೆಳಗಡೆ ಬಂದಿದ್ದೀವಿ. ಸೊ ಬಟ್ ಆ ಪ್ರೋಸೆಸ್ ಇದೆಯಲ್ಲ, ಆ ಮೇಲೆ ಹೋಗುವ ಕ್ರಿಯೆ, ಅದು ನಿಮಗೆ ಒಡ್ಡುವ ಸವಾಲು. ಅದನ್ನು ನೀವು ಉಸಿರು ಹಿಡ್ಕೊಂಡು ಉಸಿರು ಬಿಟ್ಟು ಒಂದು ಹಂತ ಮೇಲೋಗಿ ಚಾರಣದಲ್ಲಿ ಒಂದು ಮಾತಿದೆ. ನೀವು ಅನ್ನಪೂರ್ಣ ಸರ್ಕಿಟ್ಗೆ ಹೋಗಿ, ಹಿಮಾಲಯಕ್ಕೆ ಹೋಗಿ, ಎವರೆಸ್ಟ್ಗೆ ಹೋಗಿ, ಎಲ್ಲ ಕಡೆ ಒಂದು ಮಾತು ಹೇಳ್ತಾರೆ ನಿಮಗೆ, ಎಸ್ಪೆಷಲಿ ಶರ್ಪಾಗಳು. ಏನಂತ ಹೇಳಿದ್ರೆ, ನಿನ್ನ ಗುರಿಯ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಮುಂದಿನ ಹೆಜ್ಜೆ ಬಗ್ಗೆ ಯೋಚನೆ ಮಾಡುವಂತ. ವೆಲ್ ಸೆಡ್. ಯಾವಾಗಲೂ ನಾವು ಅದು ತುಂಬ ಚೆನ್ನಾಗಿ ಅದು ಜೀವನಕ್ಕೆ ಹೊಂದಿಕೊಳ್ಳುತ್ತೆ. ಗುರಿ ಇರಬೇಕು, ತಪ್ಪಲ್ಲ. ನಾನು ಎವರೆಸ್ಟ್ ಏರಬೇಕು, ಖಂಡಿತ ಇರಬೇಕು ಆ ಗುರಿ. ಆದರೆ ಹಿಂಗೆ ಮೇಲ್ ನೋಡ್ತಾ ಹೋಗೋದಲ್ಲ, ಇನ್ನು ಮುಂದಿನ ಹೆಜ್ಜೆ. ಹೌದು. ಅದನ್ನು ಎಷ್ಟು ಗಟ್ಟಿಯಾಗಿರ್ತೀಯ, ಎಷ್ಟು ಮೃದುವಾಗಿರ್ತೀಯ, ಅದರಲ್ಲಿ ಕೆಳಗಡೆ ಇರುವೆ ಹೋಗ್ತಾ ಇದೆಯಾ ಅದನ್ನು ನೋಡ್ತೀಯಾ ನೀನು? ಸುತ್ತಮುತ್ತ ಏನಿದೆ, ಯಾರಿಗೂ ಹಾನಿ ಆಗದಿದ್ದಾಗ ಮುಂದೆ ಹೋಗೋಕ್ಕಾಗತ್ತಾ ನಿಮಗೆ? ಬದುಕಲ್ಲೂ ಅಷ್ಟೇ. ಸಾಧ್ಯ ಆದರೆ ಬೇರೆಯವರಿಗೆ ಉಪಕಾರ ಮಾಡಿ, ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಅಂದರೆ ಚಾರಣ ಮತ್ತು ಬದುಕಿದೆಯಲ್ಲ, ಅದು ನಿಮಗೆ ಜಸ್ಟಪೋಸ್ ಮಾಡ್ತಾ ಹೋಗುತ್ತೆ ಅನ್ನೋದು. ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಆಮೇಲೆ ನಿಮಗೆ ಕೆಲವು ಸರಿ ಯು ಹ್ಯಾವ್ ಟು ಬಿ ಅಲೋನ್. ಬೇಕಾಗತ್ತೆ ನಿಮ್ಮನ್ನು ನೀವು ಹುಡುಕಿಕೊಳ್ಳುವುದಕ್ಕೆ, ನೋಡಿಕೊಳ್ಳುವುದಕ್ಕೆ ಮತ್ತು ಸರಿಪಡಿಸ್ಕೊಳ್ಳೋದಕ್ಕೆ ಒಬ್ಬರೇ ಇರಬೇಕು ನೀವು. ಆ ಚಾರಣ ತುಂಬ ಹೆಲ್ಪ್ ಮಾಡುತ್ತೆ. ಅದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ನೀವು ದೊಡ್ಡ ಚಾರಣಕ್ಕೆ ಹೋಗ್ಬೇಕಂತಿಲ್ಲ, ಯಾವತ್ತಾರು ತಿಂಗಳಿಗೆ ಒಂದ್ಸರಿನೋ 15 ದಿನಕ್ಕೊಂದ್ಸರಿ, ಈವನ್ ಇಫ್ ಯು ಡೂ ಸಮಥಿಂಗ್ ಬೆಂಗಳೂರು ಸುತ್ತಮುತ್ತ ಮಾಡಿದ್ರು ಒಂಟಿಯಾಗಿ ಮಾಡಿ, ಅಥವಾ 2-3 ಜನರಿಗಿಂತ ಜಾಸ್ತಿ. ಮತ್ತೆ ಅಗೇನ್ ನೀವು ಅದನ್ನೇ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಸೊ ಒಂಟಿತನ ಇದೆಯಲ್ಲ, ಅದನ್ನು ನಿಮ್ಮನ್ನು ನೀವು ಹುಡ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿ. ಅದನ್ನು ಡೋಂಟ್ ವೇಸ್ಟ್ ಇಟ್ ಟು ಬೇರೆ ಥಾಟ್ ಪ್ರೋಸೆಸ್ಗಳಿಗೆ, ಬೇರೆಯವ್ರ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಅಥವಾ ನನಗೆ ಫೀಲ್ ಆಗ್ತಿದೆ ಸರ್, ಅದು ನೀವು ಹೇಳ್ತಿರೋಂಥ ಪ್ರತಿ ಮಾತು. ಅಂದರೆ ಒಂದೊಂದು ಹೆಜ್ಜೆಯಲ್ಲೂ ಕೂಡ ನಾವು ನಮ್ಮನ್ನು ಕಂಡುಕೊಳ್ಳೋ ಪ್ರಯತ್ನ ಇದೆಯಲ್ಲ, ಅದು ಈ ರೀತಿಯೂ ಸಾಧ್ಯ ಇದೆ ನಮಗೆ. ಬಟ್ ನಾವು ಮರೆತು ಮುಂದೆ ಹೋಗ್ತು ಬಿಡ್ತೀವ ಅಂತ ಅನ್ಸ್ಬಿಡುತ್ತೆ ಕೆಲವೊಂದು ಸಾರಿ. ನಾವು ಏನು ಅನ್ಕೋತೀವಿ, ನಾವು ತುಂಬ ದೃಢವಾದ ಗಟ್ಟಿಯಾದ ಹೆಜ್ಜೆಗಳನ್ನು ಇಟ್ಟರೆ ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗ್ತದೆ. ಹೌದು, ದೃಢವಾಗೂ ಇರಬೇಕು, ಮೃದುವಾಗೂ ಇರಬೇಕು ಹೆಜ್ಜೆ. ಖಂಡಿತ. ದೃಢವಾಗಿ ಎಲ್ಲಿ ನಿನ್ನ ಮನಸ್ಸಲ್ಲಿ ಇರಬೇಕು, ಮೃದುವಾಗಿ ಯಾಕಿರಬೇಕು ಅಂತ ಕೆಳಗಡೆ ಏರೇ ಸಾಯಬಾರ್ದು. ತುಂಬ ತುಂಬ ಒಳ್ಳೆ ಮಾತು ಹೇಳಿದ್ರಿ ಸರ್. ನೀವು ಮಾತಾಡ್ತಾ ಹೇಳ್ತಿದ್ರಿ, ಮೊನ್ನೆ ನಾನು ಮಾತಾಡುವಾಗ ಮಾತ್ರ ಬದುಕಿಗೆ ಒಂದು ಆದರ್ಶವಾದಂತಹ ಬೆಳಕು ಅಥವಾ ಒಂದು ಆದರ್ಶ ಅಂತಂದರೆ ಗಾಂಧೀಜಿಯವರು ಅನ್ನೋಂಥ ಮಾತನ್ನು ವ್ಯಕ್ತಪಡಿಸ್ತಿದ್ರಿ ತಾವು. ಸ್ವಲ್ಪ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಕೆಲವು ಜೀವನದಲ್ಲಿ ಕೆಲವು ವ್ಯಕ್ತಿತ್ವಗಳಿರ್ತವೆ, ಅದನ್ನು ಯಾರು ಎಷ್ಟೇ ಅಳಿಸ್ಲಕ್ಕೆ ಹೋದರೂ ಅಳಿಸ್ಕೊಳಕ್ಕಾಗಲ್ಲ. ಅದನ್ನು ಅಂಥದ್ರಲ್ಲಿ ಲಕಿಲಿ ನಮ್ಮ ಭಾರತವನ್ನು ತಗೊಂಡ್ರೆ ಐ ಥಿಂಕ್ ಆ ಥರದ ಒಂದು ವ್ಯಕ್ತಿ ಅಂದರೆ ಗಾಂಧಿ ಅಂತ ನಾನು ಎಲ್ಲರೂ ಒಪ್ಕೊಳ್ತಾರೆ ಅಂದ್ಕೊಂಡಿದ್ದೇನೆ, ನಾನಂತ ಒಪ್ಕೊಂಡಿದ್ದೇನೆ. ಯಾಕಂದರೆ ಬದುಕಲ್ಲಿ ಸತ್ಯ ಮತ್ತು ಅಹಿಂಸೆ ಇದೆಯಲ್ಲ,
ಅಹಿಂಸೆ ಅಂದರೆ ನೀನು ಪ್ರಾಣಿ ವಧೆ ಮಾಡಬಾರ್ದು ಅಥವಾ ಮಾಂಸಾಹಾರ ತಿನ್ನಬಾರ್ದು ಅದಲ್ಲ. ಅಹಿಂಸೆ ಅಂದರೆ ಇನ್ನೊಬ್ಬ ಮನುಷ್ಯನಿಗೆ ಹಿಂಸೆ ಕೊಡ್ಬೇಡಪ್ಪ, ನೀನು ಅದು ಹಿಂಸೆ. ನಿಜ. ನೀನು ಇನ್ನೊಬ್ಬ ಮನುಷ್ಯನಿಗೆ ಹಿಂಸೆ ಕೊಡದೆ ಬದುಕೋಕೆ ನಿನಗಾದರೆ ಅದು ಹಿಂಸೆ. ನಾವು ಎಲ್ಲಿ ತೊಗೊಂಡು ಹೋಗ್ತೀವಿ ಅಂದರೆ ಹಂಗಾರೆ ನಾವು ಅಲ್ಲಲ್ಲ ಅದಲ್ಲ. ಅಹಿಂಸೆ ಅಂತ ಹೇಳಿದ್ರೆ ಸುತ್ತಮುತ್ತ ಇರೋರನ್ನ ಯಾರನ್ನೂ ಹಿಂಸೆ ಮಾಡದೆ ಅವ್ರನ್ನ ಚೆನ್ನಾಗಿ ಒಟ್ಟಿಗೆ ಹಿಡ್ಕೊಂಡು ಅವ್ರ ಜೊತೆಲಿ ಕೈ ಹಿಡ್ಕೊಂಡು ಕರ್ಕೊಂಡು, ಅಥವಾ ನೀವು ಅವ್ರ ಕೈ ಹಿಡಿದು ಮುಂದೆ ಹೋಗಿ, ನಿಜ, ಜೊತೆಲಿ ಹೋಗಿ, ಹೊಡೆದು ಬದುಕಬೇಡಿ, ಜೊತೆ ಸೇರಿ ಬದುಕಿ ಅನ್ನೋದು ಗಾಂಧಿ ಇದು. ಗೊತ್ತಿಲ್ಲ ಅದು ನಾವು 68 ಬಾರ್ನು ಗಾಂಧಿ ವಾಸ್ ಫುಲ್ ಆಫ್ ಗಾಂಧಿ ಅಲ್ವಾ. ಸೊ ಅದರಿಂದ ಅದು ಹಾಗೆ ಇರುತ್ತೆ. ಅದು ನೋಬಡಿ ಕ್ಯಾನ್ ಚೇಂಜ್ ಇಟ್ ಆ್ಯಕ್ಚುಲಿ. ಯಾಕಂದರೆ ಪತ್ರಕರ್ತನಾದಾಗಲೂ ಅದು ಗಾಂಧಿ ಇಸ್ ದ ಒನ್ ಆಫ್ ದ ಫೈನೆಸ್ಟ್ ಕಮ್ಯುನಿಕೇಟರ್ ಇನ್ ದ ವರ್ಲ್ಡ್. ಆ ಕಾಲದಲ್ಲಿ ಇಡೀ ಪ್ರಪಂಚ ಮುಟ್ಟಿದ್ರು ಅವರು. ಹೌದು. ಏನು ಇಮೇಲ್ ಇರಲಿಲ್ಲ, ಗೂಗಲ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಚಾಟ್ GPT ಇರಲಿಲ್ಲ, ಯಾವುದೂ ಇರಲಿಲ್ಲ. ಎಸ್ ಕನೆಕ್ಟೆಡ್ ಟು ದ ಹೋಲ್ ವರ್ಲ್ಡ್. ಯಾಕೆ ಕಾರಣ ಆಯಿತು? ಸರಳತೆ, ಸತ್ಯ ಮತ್ತು ಅಹಿಂಸೆಯಿಂದ ಕಾರಣ ಆಯಿತು ಹೊರತು ಬೇರೆ ಯಾವುದೇ ಕಾರಣ ಇರಲಿಲ್ಲ ಅದಕ್ಕೆ. ಖಂಡಿತ ಸರ್. ಆಮೇಲೆ ಪತ್ರಕರ್ತನಾಗಿ ಅವರು ಆ ಕಾಲದಲ್ಲಿ ಎಷ್ಟು ಪರಿಣಾಮ ಬೀರಿದ್ರು. ಆಮೇಲೆ ಪತ್ರಿಕೋದ್ಯಮದಲ್ಲಿ ನಾನು ನಂಬಿದಂಥ ಅಥವಾ ಪತ್ರಿಕಾ ವ್ಯವಸಾಯ ಉದ್ಯಮ ಬೇರೆ, ವ್ಯವಸಾಯದಲ್ಲಿ ನಾನು ನಂಬಿದ್ದೇನೆಂದ್ರೆ ಎರಡೇ ನಿಂತ್ಕೊಳ್ಳೋದು ಕೊನೆಗೆ, ಒಂದು ಸತ್ಯ, ಒಂದು ಅಹಿಂಸೆ. ಅಲ್ಲೂ ಸಹಿತ ಎರಡೇ ನಿಂತ್ಕೊಳ್ಳೋದು. ಅದರಿಂದ ಅದು ಬೇರೆ ಬೇರೆ ಹಂತದಲ್ಲಿ, ಯಾಕಂದರೆ ನಾವು ಚಿಕ್ಕವರಿದ್ದಾಗ ಗಾಂಧಿ ಜೊತೆ ಒಡನಾಟ ಮಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರು ಇನ್ಫ್ಯಾಕ್ಟ್ ನಮ್ಮ ಚಿಕ್ಕ ಗುಡಿಸಲಂತ ಒಂದು ಹೋಟ್ಲ್ ಪಕ್ಕದಲ್ಲಿ ಒಂದು ಗುಡಿಸಲು ಇತ್ತು. ಅದರಲ್ಲೊಬ್ಬರು ಕುಪ್ಪ ಅಂತ ಒಬ್ಬ ಕ್ಷೌರಿಕ ಇದ್ರು. ಅವರು ಸ್ವಾತಂತ್ರ್ಯದ ಹೋರಾಟಗಾರರಾಗಿದ್ರು. ಅವ್ರಿಗೆ ಪೆನ್ಷನ್ ಬರ್ತಾ ಇತ್ತು. ಯಾಕಂದ್ರೆ ಅಲ್ಲಿ ನಾವು ಆಟ ಆಡ್ಲಿಕ್ಕೆ ಅವ್ರ ಹತ್ರ ಹೋದಾಗ ಅವ್ರ ಕತೆ ಹೇಳ್ತಾ ಇದ್ರು ನಮಗೆ. ಹಂಗೆ ಮಾಡಿದ್ದೆ, ಹಿಂಗೆ ಮಾಡಿದ್ದೆ ನೋಡಿ. ಅಲ್ಲಿ ನಮ್ಮೂರಲ್ಲಿ 2 ಸೇತುವೆಗಳಿದ್ದು. ಅದು ನಾಗೂರ್ ಹತ್ರ ಒಂದು ಕಳುವಿನ ಬಾಗಿಲು ಅಂತ. ಈಗ ಹಳೆ ಸೇತುವೆ ಬಿದ್ದೋಗಿದೆ. ನಾವು ಬೀಳ್ತಾ ಇದ್ದೀವಿ ಈಗ, ಅದರಿಂದ ಬಿದ್ದೋಗಿದ್ದೀವಿ. ಹಳೆ ಸೇತುವೆ ಮೇಲೆ ಗಾಂಧಿ ನಡೆದಿದ್ರು ಅಂತ ಅವ್ರು ಹೇಳ್ತಾ ಇದ್ರು. ಯಾವುದೋ ಒಂದು ಸರಿ ಕಾರವಾರಕ್ಕೆ ಹೋಗ್ಬೇಕಾದ್ರೆ ಈ ಕಡೆ ಎಲ್ಲೋ ನಂಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದೆಲ್ಲ ನಾವು ನಂಬ್ತಾ ಇದ್ವಿ. ಯಾಕಂದರೆ ಆ ಮನುಷ್ಯ ಒಂದು ಮುಂಡು, ಒಂದು ಬನಿಯನ್ನು, ಆಮೇಲೆ ಕ್ಷೌರಿಕ, ಎಷ್ಟು ಪ್ರಾಮಾಣಿಕ, ಎಷ್ಟು ಅಹಿಂಸಾವಾದಿ ಅಂತ ಅವ್ರನ್ನ ನೋಡಿದ್ರೆ ಕಲ್ತ್ಕೋಬೋದು. ನಮಗೆ ಗಾಂಧಿ ಅಂದರೆ ಗಾಂಧಿ ಮಾತ್ರ ಅಲ್ಲ, ಇಂಥವ್ರೆಲ್ಲರೂ ಗಾಂಧಿ ಆಗ್ತಾರೆ ನಮಗೆ. ಆ ಥರದ್ದು ತುಂಬ ಕ್ಯಾರೆಕ್ಟರ್ಗಳಿದ್ವು. ಶಿವರಾಮ್ ಕಾರಂತರ ಬಗ್ಗೆ ಕೇಳ್ತಾ ಇದ್ವಿ. ಅದು ಶಿವರಾಮ್ ಕಾರಂತರ ಡೈರೆಕ್ಟಾಗಿ ಪರಿಚಯ ಇರ್ತಿರ್ಲಿಲ್ಲ. ನಮ್ಗೆ 2 ಸರಿ ಮೀಟ್ ಮಾಡಿದ್ಬಿಟ್ರೆ ನಂತರದ ದಿನಗಳಲ್ಲಿ. ಚಿಕ್ಕವರಿದ್ದಾಗ ನಾವು ಮೀಟ್ ಮಾಡೋಕ್ಕೆಲ್ಲ ಸಿಗ್ತಿರ್ಲಿಲ್ಲ. ಆದರೆ ಶಿವರಾಮ್ ಕಾರಂತರ ಜೊತೆ ಯಕ್ಷಗಾನ ಅವ್ರಿಗೆ ಕಲಿಸಿದಂಥ ಅವರ ಗುರು ನಮಗೆ ಯಕ್ಷಗಾನ ಕಲಿಸ್ತಾ ಇದ್ರು, ಹೆರಂಜಾಲ್ ವೆಂಕಟರಮಣ ಅಂತ. ಅಂದರೆ ಗಾಂಧಿ ಅಂದರೆ ಒಬ್ಬ ಗಾಂಧಿ ಅಲ್ಲ, ಇಡೀ ತತ್ವ, ಇಡೀ ವ್ಯಕ್ತಿತ್ವ ಬೇರೆ ಬೇರೆ ಕಡೆ ಕಾಣ್ತಾ ಹೋಗುತ್ತೆ. ಕಾರಂತರು ಅಂದರೆ ಒಬ್ಬರೇ ಅಲ್ಲ, ತೇಜಸ್ವಿ ಅಂದರೆ ಒಬ್ಬರೇ ಅಲ್ಲ, ಅಥವಾ ಕುವೆಂಪು ಅಂದರೆ ಒಬ್ಬರೇ ಅಲ್ಲ. ಅವ್ರು ಬೇರೆ ಬೇರೆ ಜನರಲ್ಲಿ ಬೇರೆ ಬೇರೆ ಥರ ಕಾಣ್ತಾ ಹೋಗ್ತಾರೆ. ಅಂಥ ವ್ಯಕ್ತಿತ್ವಗಳನ್ನು ನೀವು ಆದರ್ಶ ಮಾಡ್ಕೋಬೇಕಾಗತ್ತೆ ಅಂತ ನನ್ನ ಅನಿಸಿಕೆ. ಖಂಡಿತ ಸರ್, ಖಂಡಿತ. ಅದು ಇಲ್ಲ, ಆ ಮಾತಿಗೆ ನನ್ನ ಸಮ್ಮತಿಯೂ ಇದೆ. ಅದಕ್ಕೆ ಅಲ್ವಾ ಹೇಳೋದು, ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ತಾಯಿ ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ. ಬಹುಶಃ ಆದರ್ಶ ವ್ಯಕ್ತಿ ಯಾವಾಗಲೂ ಎಲ್ಲ ಕಡೆಯೂ ಇರೋದಕ್ಕೆ ಅಸಾಧ್ಯ. ಅವರ ಆದರ್ಶಗಳು, ಅವರ ನಿಲುವುಗಳು ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆದ ಹೋದಾಗಲೇ ಒಂದು ಕಡೆಯ ವ್ಯಕ್ತಿಗೂ ಅವೆಲ್ಲವೂ ಪರಿಚಯ ಆಗುತ್ತೆ. ಬಹುಶಃ ಒಂದು ಸಾತ್ವಿಕ ಜೀವನ ಅಥವಾ ಸಮಾಜ ಕಟ್ಟೋದಕ್ಕೆ ದಾರಿ ಆಗುತ್ತೆ ಅನ್ಕೋತೀನಿ. ಎಸ್ ಸರ್, ನಾನು ಒಂದು ಮುಂದಿನ ಹಂತಕ್ಕೆ ಬರ್ತೀನಿ. ಇವತ್ತಿನ ಆಧುನಿಕ ಜಗತ್ತಿಗೆ ತಕ್ಕ ಹಾಗೆ ನಿಮ್ಮ ಅದೇ ಬರವಣಿಗೆ ಹೆಜ್ಜೆ ಬುಕ್ ಬ್ರಹ್ಮ ಅನ್ನುವಂಥ ಒಂದು ಡಿಜಿಟಲ್ ಮಾಧ್ಯಮದ ಒಂದು ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ. ಆ ಒಂದು ಚಟುವಟಿಕೆಗಳು ಮತ್ತು ಅದರ ಉದ್ದೇಶ ಕೇಳ್ಬೋದಾ? ಏನಾಯಿತು ಅಂತ ಹೇಳಿದ್ರೆ, ನಾನು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ಮತ್ತು ಮಾಧ್ಯಮದ ವಿದ್ಯಾರ್ಥಿ ಈಗಲೂ ಕೂಡ. ಅಂದರೆ ವಿದ್ಯಾರ್ಥಿ ಯಾವಾಗಲೂ ಅಭ್ಯಾಸ ಮಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ, ಏನಾಗುತ್ತೆ ಏನಂತ ಕಲಿತಾ ಇರ್ತಾರೆ. ಕಳೆದ ಕೋವಿಡ್ ನಂತರ ಮತ್ತು ಕೋವಿಡ್ಗಿಂತ ಸ್ವಲ್ಪ ಮೊದಲು ನಮ್ಮ ಮುದ್ರಣ ಮಾಧ್ಯಮ ಇದೆಯಲ್ಲ, ಕರ್ನಾಟಕದ ಅಥವಾ ದೇಶದ ಎಲ್ಲ ಹೆಚ್ಚಿನ ಪಕ್ಷ ಎಕ್ಸೆಪ್ಟ್ 1 or 2 ಆಪ್ಷನ್ ಇದರಲ್ಲಿ ಎಲ್ಲ ಮುದ್ರಣ ಮಾಧ್ಯಮ ದಿನಪತ್ರಿಕೆಗಳಲ್ಲಿ ನಮಗೆ ಗೊತ್ತಿದ್ದ ಹಾಗೆ ಒಂದು ಸರಿ ಪ್ರಜಾವಾಣಿಯ ಮ್ಯಾಗ್ಝಿನೋ, ಹಿಂದೂ ಮ್ಯಾಗ್ಝಿನೋ ಸಂಡೇ ಬಂದರೆ ಇಡೀ ವಾರ ಇಟ್ಕೊಂಡು ಓದ್ತಾ ಇದ್ವಿ ನಾವು. ಕ್ರಮೇಣ ಕಾರಣಾಂತರಗಳಿಂದ ಆ ಸ್ಪೇಸ್ ಕಮ್ಮಿ ಆಗ್ತಾ ಹೋಯಿತು, ತುಂಬ ಕಮ್ಮಿ ಆಯಿತು. ಕಮ್ಮಿ ಆಗ್ತಾ ಹೋದಾಗ ಏನಾಯಿತು ಅಂದರೆ ಕೊನೆಗೆ ಸಾಹಿತ್ಯ, ಕಲೆ ಮತ್ತು ಸಂಸ್ಕೃತಿಗೆ ಸ್ಪೇಸ್ ತುಂಬ ಕಮ್ಮಿ ಆಯಿತು. ಅದು ಏನಂತ ಹೇಳಿದ್ರೆ, ಯಾವ ಸಮಾಜ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಕಲಾತ್ಮಕವಾಗಿ ಶ್ರೀಮಂತವಾಗಿಲ್ವೋ ಅಥವಾ ಬಡತನ ಜಾಸ್ತಿ ಆಗ್ತಾ ಹೋಗುತ್ತೋ ಕ್ರಮೇಣ ಅದು ಕುಸಿದು ಬೀಳುತ್ತೆ. ಅದು ಎಲ್ಲ ಕಡೆ ಆಗಿದೆ ಪ್ರಪಂಚದಲ್ಲಿ.
ಸಮಾಜದ ಆರೋಗ್ಯ ಕಾಪಾಡೋಕ್ಕೆ ಸಾಧ್ಯ ಇರೋದು ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ. ಹೌದು. ಆಯಿತಾ? ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದಾಗ ನನಗನ್ನಿಸ್ತು ಸ್ಪೇಸ್ ಎಲ್ಲ ಈ ಟೆಲಿವಿಷನ್ ಮಾಧ್ಯಮದಲ್ಲಿ ಕೂಡ ಮಿತಿ ಇದೆ ಕಲೆ, ಸಂಸ್ಕೃತಿ ಮತ್ತು ಇದಕ್ಕೆ, ಸಾಹಿತ್ಯಕ್ಕೆ. ಆ ದೃಷ್ಟಿಯಲ್ಲಿ ನಾನು ಅಂದ್ಕೊಂಡೆ ಒಂದೇ ಒಂದು ಅಂದರೆ ಅವಕಾಶ ಇರೋದು ಡಿಜಿಟಲ್ ಮಾಧ್ಯಮ ಮತ್ತು ತುಂಬ ಡೆಮೊಕ್ರೆಟಿಕ್ ಮಾಧ್ಯಮ. ಅದು ಯಾರಿಗೆ ಬೇಕಾದರೂ ಫೇಸ್ಬುಕ್ಕಲ್ಲಿ ಬೈಬೋದು, ಏನು ಮಾಡೋಕ್ಕಾಗಲ್ಲ. ಆಯಿತಾ? ಆಮೇಲೆ ಅದರಿಂದ ನಾನು ಯಾವಾಗಲೂ ಹೇಳ್ತೇನೆ, ಅಮೃತ ಬರೋದು ತುಂಬ ವಿಷ ಬಂದ ಮೇಲೆ ಅಂತ. ಅದರಿಂದ ಕಡಿತಾನೇ ಇರ್ಬೇಕು ನಾವು. ಈ ವಿಷಕ್ಕೆ ಎದುರ್ಕೊಂಡು ಕಡಿಯೋದು ನಿಲ್ಲಿಸಬಾರ್ದು ಯಾವಾಗ. ಕ್ಷಮಿಸಿ. ಅದರಿಂದ ನೀವು ಅಮೃತ ಬೇಕಾ, ವಿಷ ನುಂಗ್ತಾ ಇರಬೇಕು, ಕಡಿತಾ ಇರಬೇಕು, ಅಷ್ಟೇ ಜೀವನ. ಸೊ ಆ ಹಿನ್ನೆಲೆ ನಾನು ಯೋಚನೆ ಮಾಡಿದೆ, ಒಂದು ಏನಾದರೂ ಮಾಡಬೇಕು ಅಂತ. ಅಂದರೆ ಕೊನೆಗೆ ಅದರ ಪರಿಣಾಮ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಡಿಜಿಟಲ್ ಮೀಡಿಯಾದಲ್ಲಿ ಸ್ಟ್ರಾಂಗ್ ಆಗಬೇಕು ಅಂತ. ಅದರ ಬುಕ್ ಬ್ರಹ್ಮ ಯಾವುದೂ ಕಾನ್ಷಿಯಸ್ ಡಿಸಿಷನ್ ಅಲ್ಲ. ಬುಕ್ ಬ್ರಹ್ಮನ ಹುಟ್ಟನ್ನು ಯಾರು ಕೇಳಿದ್ರೆ ನಗ್ತಾರೆ ನಮ್ಮನ್ನು. ಆ್ಯಕ್ಚುಲಿ ಮಧ್ಯಾಹ್ನ 2 ಗಂಟೆಗೆ ಈ ಥರದ್ದನ್ನು ಮಾಡಬೇಕು ಅಂತ ನಮ್ಮ 3 ಜನ ಸ್ನೇಹಿತರು, ನಾವು 3 ಜನ ಕಂಪನಿಯ ನಿರ್ದೇಶಕರು ನಿರ್ಧಾರ ಮಾಡಿದ್ವಿ. ಸಾಯಂಕಾಲ 6 ಗಂಟೆ ಬುಕ್ ಬ್ರಹ್ಮ ಆಯಿತು. ಮತ್ತೊಂದು ವಾರದಲ್ಲಿ ಏನು ಕಾರ್ಪೊರೇಟ್ ಏನು ಸ್ಟ್ರಕ್ಚರ್ ಆಗಬೇಕು ಅದೆಲ್ಲ ಆಗಿತ್ತು. ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅದರ ಲಾಭ ನಷ್ಟ ಆಮೇಲೆ ಏನೂ ನಮ್ಗೆ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ ಅಷ್ಟೇ. ಅದು ಇವಾಲ್ವ್ ಆಗ್ತಾ ಹೋಗ್ತಾ ಇದೆ ಈಗ. ಆಯಿತಾ? ಮೂಲ ಉದ್ದೇಶ ಬುಕ್ ಬ್ರಹ್ಮದ್ದೇನೆಂದರೆ ಕಲೆ ಮತ್ತು ಸಂಸ್ಕೃತಿ ಮತ್ತು ಸಾಹಿತ್ಯ ಕಲೆ ಸಂಸ್ಕೃತಿ ಹಿಂಗೆ ಹೇಳೋಣ. ಇದಕ್ಕೆ ಒಂದು ವೈಬ್ರೆಂಟ್ ಆದಂಥ ಡೆಮೊಕ್ರೆಟಿಕ್ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್, ಅಂದರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ, ಡಿಜಿಟಲ್ ಮೀಡಿಯಾ ಹೌಸ್ನ ಮಾಡಬೇಕು ಅಂತ ಮೂಲ ಉದ್ದೇಶ. ಅದಕ್ಕೆ ನಾವು ಈಗಲೂ ಬದ್ಧರಾಗಿದ್ದೀವಿ. ನಮಗೆ ಅದಕ್ಕೆ ಎರಡೇ ಐಡಿಯಾಲಜಿ ಇರೋದು. ಒಂದು ಭಾರತೀಯ ಸಂವಿಧಾನ, ಇನ್ನೊಂದು ಮನುಷ್ಯತ್ವ. ಆ 2 ಐಡಿಯಾಲಜಿನಲ್ಲಿ ಬುಕ್ ಬ್ರಹ್ಮ ಕಟ್ಟಿರೋದು. ಆಯಿತಾ? ಅದು ಡೆಮೊಕ್ರೆಟಿಕ್ ಆಗಿರಬೇಕು. ಇಡೀ ಕರ್ನಾಟಕ ಅಲ್ಲ, ಪ್ರಪಂಚದಲ್ಲಿರೋ ಯಾವುದೇ ಸಾಹಿತ್ಯ, ಈಗ ನಾವು ಬುಕ್ ಬ್ರಹ್ಮದ ಮೂಲ ಐಡಿಯಾ ಏನಿದ್ದು ಭಾರತೀಯ ಇಂಗ್ಲೀಷ್ ಸೇರಿಸಿ 15 ಭಾಷೆಗಳಲ್ಲಿ ತರಬೇಕು ಅಂತ ಇದ್ದಿದ್ದು. ರಿಸೋರ್ಸು ಅದು ಕಾರಣದಿಂದ ಬೇರೆ ಬೇರೆ ಸಲಹೆಗಾರರ ಇದ್ರ ಪ್ರಕಾರ ನಾವು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈಗ 5ನೇ ವರ್ಷ, ಆಗಸ್ಟ್ 15ಕ್ಕೆ 5ನೇ ವರ್ಷ. ಸಸ್ಟೈನ್ ಆಗಿದೆ, ಸಸ್ಟೈನ್ ಆಗುತ್ತೆ, ಬೆಳೆಯುತ್ತೆ. ಆಯಿತಾ? ಬಟ್ ನಮ್ಮ ಇಫ್ ಸಮನ್ ಆಸ್ ಮೀ ವಾಟ್ ಈಸ್ ಯುವರ್ ಮೂಲ ಐಡಿಯಾಲಜಿ ಏನಂದರೆ ಭಾರತೀಯ ಸಂವಿಧಾನ, ಮನುಷ್ಯತ್ವ, ಎರಡೇ ನಮ್ಮ ಐಡಿಯಾಲಜಿ ಬುಕ್ ಬ್ರಹ್ಮದಲ್ಲಿ. ಆಯಿತಾ? ಆ ಒಂದು ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಸಾಹಿತ್ಯಿಕವಾಗಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು. ಬುಕ್ ಬ್ರಹ್ಮದಲ್ಲಿ ನೋಡಿ, ಈಗ ಯಾವುದೋ ಹೊಸ ಒಬ್ಬ ಹುಡುಗ ಫಸ್ಟ್ ಕವನ ಬರೆದ್ರೆ ನಾವು ಹಾಕ್ತೀವಿ. ದೊಡ್ಡ ಸಾಹಿತಿಗಳ ಜೊತೆನೂ ಮಾತಾಡ್ತೀವಿ. ಹೌದು. ಕ್ಲಾಸಿಕ್ಗಳ ಬಗ್ಗೆ ಮಾತಾಡ್ತೀವಿ. ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ದೊಡ್ಡ ಸಾಹಿತಿಗಳ ಬಗ್ಗೆನೂ ಮಾತಾಡ್ತೀವಿ. ನಾವು ಪ್ರಪಂಚದಲ್ಲಿ ಯಾರಿಗೋ ನೊಬೆಲ್ ಪ್ರೈಸ್ ಬಂದರೆ ನಾವು ಮಾತಾಡ್ತೀವಿ. ಅಂದರೆ ಸಾಹಿತ್ಯಿಕವಾಗಿ ಒಂದು ಅತ್ಯಂತ ವೈಬ್ರೆಂಟ್ ಆದಂಥ ಒಂದು ಅವಕಾಶ ಕೊಡಬೇಕು, ಒಂದು ಮಾಧ್ಯಮ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಹೇಳಿ ಬುಕ್ ಬ್ರಹ್ಮ ಸ್ಟಾರ್ಟ್ ಮಾಡಿದ್ದು. ತುಂಬ ಸಂತೋಷ ಸರ್. ನಾವು ಆ ವಿಷಯಗಳನ್ನ ನೋಡ್ತಾ ಇರ್ತೀವಿ, ತಿಳ್ಕೊತಾ ಇರ್ತೀವಿ ಕೂಡ. ಒಂದು ಒಳ್ಳೆ ವೇದಿಕೆ ಕೂಡ ಕಲಿಬೇಕು ಅಥವಾ ಅದರ ಒಂದು ಅಭಿರುಚಿಯನ್ನು ಬೆಳೆಸ್ಕೊಳ್ಬೇಕು ಅನ್ನೋರಿಗೆ ಬಹಳ ಏನಂತ ಹೇಳ್ತೀವಲ್ಲ, ಸಂಪೂರ್ಣವಾಗಿ ಸಾಹಿತ್ಯದ ಒಂದು ಒಳನೋಟ ಮತ್ತು ನಿಮ್ಮ ಬದುಕಿನ ಹಲವಾರು ಆಯಾಮಗಳನ್ನು ತಿಳಿಸ್ತಾ ಬಂದ್ರಿ. ಅಗೇನ್ ಮತ್ತೆ ಒಂದು ಹೊಸ ಹೆಜ್ಜೆ, ಅಂದರೆ ನಾನು ಹೇಳುವಂಥದ್ದು ಮುಂದಿನ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡ್ತಾ ಇದ್ರಿ. ಒಂದು ಲಿಟ್ರೇಚರ್ ಫೆಸ್ಟಿವಲ್ ಇದೆ ಅನ್ನುವಂಥದ್ರ ಬಗ್ಗೆ ಬಹುಶಃ ನೀವು ಆ ವಿವರಣೆ ಕೊಟ್ಟರೆ ಆ ಒಂದು ಆಸಕ್ತರಿಗೂ ಒಂದು ಮಾಹಿತಿ ಆಗುತ್ತೆ ಮತ್ತು ಅದನ್ನು ಉಪಯೋಗ ಪಡ್ಕೊಳ್ತಾರೆ ಕೂಡ. ಅದಕ್ಕಿಂತ ಮೊದಲು ನಾನು ಸಣ್ಣದೊಂದು ಅಂದರೆ ಬುಕ್ ಬ್ರಹ್ಮದ ಬಗ್ಗೆ ಮಾತಾಡಿ ಮುಂದುವರಿಸ್ತೇನೆ. ಏನಂತ ಹೇಳಿದ್ರೆ, ನಾವು ಬೆಸೆಯೋಲಿಕ್ಕಿರೋದು ಬುಕ್ ಬ್ರಹ್ಮ ಇರೋದು ಬೆಸಲಿಕ್ಕೆ, ಎಲ್ಲರೂ ಬರಬೇಕು. ಅಂದರೆ ಒಂದು ಸಂವಾದ ನಡಿಬೇಕು. ಹೌದು. ಏನಂದರೆ ಸಂಪೂರ್ಣ ನಿರಾಕರಣೆ ಅಥವಾ ಸಂಪೂರ್ಣ ಸ್ವೀಕರಣೆ ಇದೆಯಲ್ಲ, ಅದನ್ನು ನಾವು ಒಪ್ಪೋದಿಲ್ಲ. ಹೇಗಿರಬೇಕು ಅಂತಂದರೆ ವಿ ಶುಡ್ ಅಗ್ರಿ ಟು ಡಿಸ್ಅಗ್ರಿ. ನಾನು ನೀವು ನಮ್ಮ ತತ್ವಗಳಿಗೆ, ನಮ್ಮ ನಿಲುವುಗಳಿಗೆ ಬದ್ಧವಾಗಿ ಮಾತಾಡಬೇಕು. ನಂತರ ಜೊತೆಲಿ ಹೋಗಿ ಕೂತು ಕಾಫಿ ಕುಡಿದು ನಿನ್ನ ನಾನು ಗೌರವ ಕೊಡ್ತೀನಪ್ಪ, ನಾನು ಗೌರವ ಕೊಡ್ತೀನಿ. ಆ ಮನುಷ್ಯತ್ವ ಸಾಯಬಾರ್ದು ಈ ನಡುವೆ. ಖಂಡಿತ ಅದು ಬುಕ್ ಬ್ರಹ್ಮ. ಈ ಬುಕ್ ಬ್ರಹ್ಮ ಲಿಟ್ರೇಚರ್ ಫೆಸ್ಟಿವಲ್ ನಾವು ಏನು ಮಾಡ್ಲಿಕ್ಕೆ ಹೊರಟಿದ್ದೀವಿ, ಇದ್ರ ಉದ್ದೇಶ ಏನಂತ ಹೇಳಿದ್ರೆ, ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತೇನೆ. ಏನಂತ ಹೇಳಿದ್ರೆ, ಪ್ರಪಂಚದ
ಲಿಟ್ರರಿ ವರ್ಡ್ ಇದೆಯಲ್ಲ, ಸಾಹಿತ್ಯಕ್ಕೆ ಭಾರತೀಯ ಭಾಷೆಗಳ ಕೊಡುಗೆ ಇದೆಯಲ್ಲ, ಕಳೆದ ತಮಿಳಿನ ಅತ್ಯಂತ ಪ್ರಾಚೀನ ತಮಿಳು ಕನ್ನಡ ಅಂತ ಅಂದ್ಕೊಂಡ್ರೆ, ಕನ್ನಡ, ತಮಿಳು ಮತ್ತು ಭಾರತೀಯ ಭಾಷೆಗಳ ಕಾಂಟ್ರಿಬ್ಯೂಷನ್ ಟು ದಿ ವರ್ಲ್ಡ್ ಲಿಟ್ರೇಚರ್, ಅದು ನನ್ನ ಪ್ರಕಾರ ಅತ್ಯಂತ ಶ್ರೇಷ್ಠವಾದ ಕಾಂಟ್ರಿಬ್ಯೂಷನ್ ಮಾಡಿದ್ದೀವಿ ನಾವು. ನಿಜ ಸರ್. ಅಥವಾ ಇನ್ನೂ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನೇನಂತ ಹೇಳಿದ್ರೆ, ಬೇರೆ ಪ್ರಪಂಚದ ಯಾವುದೇ ಭಾಷೆಗಳನ್ನು ಮೀರಿ ನಿಲ್ಲುವಷ್ಟು ಕಾಂಟ್ರಿಬ್ಯೂಷನ್ ಭಾರತೀಯ ಭಾಷೆಗಳಿಂದ ವರ್ಲ್ಡ್ ಲಿಟ್ರೇಚರ್ಗೆ ಆಗಿದೆ. ಆದರೆ ಇದ್ರ ಬಗ್ಗೆ ಎಲ್ಲೂ ಹೆಚ್ಚು ಯಾರೂ ಮಾತಾಡೋದಿಲ್ಲ. ಕಾರಣ ಇದೆ ಅದಕ್ಕೆ. ಯಾಕಂದರೆ ಭಾರತದಲ್ಲಿ ಮತ್ತು ವಿದೇಶದಲ್ಲಿ ಹಲವು ಕಡೆ ದೊಡ್ಡ ದೊಡ್ಡ ಲಿಟ್ರೇಚರ್ ಫೆಸ್ಟಿವಲ್ ನಡೀತವೆ. ಅದು ಎಲ್ಲ ಕಡೆ ಇಂಗ್ಲೀಷು, ಇಂಗ್ಲೀಷ್ ಲೇಖಕರು, ಇಂಗ್ಲೀಷ್ ಸಾಹಿತ್ಯ ಇಷ್ಟೇ ಓಡಾಡ್ತಾ ಇರುತ್ತೆ. ಎಲ್ಲ ಸ್ವಲ್ಪ ಕನ್ನಡಕ್ಕೊಂದು ಸ್ವಲ್ಪ, ತಮಿಳಿಗೆ ಸ್ವಲ್ಪ, ಮಲಯಾಳಂ ಸ್ವಲ್ಪ ಕೊಟ್ಟಂಗೆ ಮಾಡ್ತಾರೆ. ಆದರೆ ಸಂಪೂರ್ಣವಾಗಿ ಭಾರತೀಯ ಭಾಷೆಗಳನ್ನು ಕೇಂದ್ರೀಯವಾಗಿ ಇಟ್ಕೊಂಡು ಅದರ ಸುತ್ತಮುತ್ತ ಮಾತುಕತೆ, ಅದರ ಬೆಳವಣಿಗೆಗೆ ಪೂರಕವಾದಂಥ ಒಂದು ವಾತಾವರಣ ಕಲ್ಪಿಸಬೇಕು ಅಂತ ಹೇಳಿ ನಾವು ಏನು ಸೌಲ್ ಆಫ್ ಸೌತ್, ದಕ್ಷಿಣ ಭಾರತದ 4 ಭಾಷೆಗಳನ್ನು ಸೇರಿಸಿ ಅಲ್ಲಿನ ಎಲ್ಲ ಸಾಹಿತಿಗಳನ್ನು ಕರೆದು ಇದೇ ಆಗಸ್ಟ್ 9, 10, 11 ಬೆಂಗಳೂರು ಸೆಂಟ್ ಜಾನ್ಸಲ್ಲಿ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಎಲ್ಲರನ್ನೂ ಒಗ್ಗೂಡಿಸ್ಬೇಕು. ಯಾವಾಗಲೂ ನನ್ನ ನಂಬಿಕೆ ಏನಂತ ಹೇಳಿದ್ರೆ, 2 ಭಾಷೆಗಳಿದಲ್ವ, ಅದು ನಮ್ಮ ಸಹೋದರ ಭಾಷೆಗಳಿದ್ದಾವೆ. ಆ 2 ಭಾಷೆಗಳ ನಡುವೆ ಕೊಡುಕೊಳ್ಳುವಿಕೆ ಆಗದೇ ಇದ್ರೆ ಆ ಭಾಷೆಯನ್ನು ಬೆಳೆಯಲ್ಲ, ಈ ಭಾಷೆಯನ್ನು ಬೆಳೆಯಲ್ಲ. ಆಮೇಲೆ ಈ ಭ್ರಾತೃತ್ವ ಅಂತ ನಾವೇನು ಹೇಳ್ತೀವಿ, ಸಾಮಾಜಿಕ ಭ್ರಾತೃತ್ವ ಮತ್ತು ರಾಜಕೀಯ ಭ್ರಾತೃತ್ವ ಏನಿರುತ್ತೆ, ಅದಕ್ಕೆ ಮೂಲ ಆಗೋದೇ ಸಾಹಿತ್ಯದ ಭ್ರಾತೃತ್ವ. ನೀವು ಇವರೆಲ್ಲ ಒಟ್ಟಿಗೆ ಸೇರಿ ಕೆಲಸ ಕೊಡಬೇಕು, ಕೆಲಸ ತಗೊಳ್ಬೇಕು. ಆಮೇಲೆ ಭಾಷೆ ಬೇರೆ ಬೇರೆ ಇರುತ್ತೆ, ಮನುಷ್ಯನ ಭಾವನೆ ಒಂದೇ ಇರುತ್ತೆ. ನಿಜ ಅದು. ಆಯ್ತಾ? ಹೌದು. ಸೊ ತಮಿಳಲ್ಲಿ ದೊಡ್ಡ ದೊಡ್ಡ ಲೇಖಕರಿದ್ದಾರೆ, ಕನ್ನಡದಲ್ಲಿ ದೊಡ್ಡ ದೊಡ್ಡ ಲೇಖಕರು. ನಾವು ವಿ ಆರ್ ಬ್ಲೆಸ್ಡ್, ಕನ್ನಡಿಗರು ತುಂಬ ಬ್ಲೆಸ್ಡ್ ಆ್ಯಕ್ಚುಲಿ. ಪಂಪನಿಂದ ಹಿಡಿದು ಹಂಪ ನಾಗರಾಜ್ ಅವರವ್ರಿಗೆ, ಆಮೇಲೆ ಈಗಿನ ಆನಂತರದ ಒಂದು ಜನ್ರೇಷನ್ ಬಂತಲ್ಲ, ನವ್ಯೋತ್ತರ. ಫಾರ್ ಎಕ್ಸಾಂಪಲ್ 5 ಜನ ಒಟ್ಟೊಟ್ಟಿಗೆ ಬಂದರು ನೋಡಿ, ಕುವೆಂಪು, ಬೇಂದ್ರೆ, ಇವರೆಲ್ಲ ಬಂದರು. ಆಮೇಲೆ ತೇಜಸ್ವಿ, ಅನಂತಮೂರ್ತಿ, ಶಾಂತಿನಾಥ್ ದೇಸಾಯಿ, ಚಿತ್ತಾಲ್ರು ಒಟ್ಟಿಗೆ ಬಂದರು. ಇದು ವಿ ಆರ್ ಬ್ಲೆಸ್ಡ್ ಆ್ಯಕ್ಚುಲಿ. ಆಯ್ತು, ಅದಾದ್ಮೇಲೆ ಮತ್ತೊಂದು ಜನ್ರೇಷನ್ ಬಂತು, ಜಯಂತ್ ಕಾಯ್ಕಿಣಿ ಅವರು, ವಿವೇಕ್ ಶಾನ್ಭಾಗ್ ಅವರು, ಪ್ರತಿಭಾನಂದ ಕುಮಾರ್ ಅವರು. ಆಮೇಲೆ ಹೀಗೆ ನನ್ನ ಹೆಸರು ಅದಾದ್ಮೇಲೆ ಮತ್ತೊಂದು ಹೊಸ ಜನ್ರೇಷನ್ ಬಂದಿದೆ ಈಗ. ಇನ್ಫ್ಯಾಕ್ಟ್ ತುಂಬ ಒಳ್ಳೊಳ್ಳೆ ಯುವ ಲೇಖಕರಿದ್ದಾರೆ. ಅದು ಹೇಳೋಕೆ ಹೋದ್ರೆ ನಾನು ಒಂದು 100 ಜನರ ಹೆಸರು ಹೇಳ್ಬೋದು ನಿಮಗೆ. ಅಂದರೆ ಇವರೆಲ್ಲ IT ಜನ್ರೇಷನ್ ಅಂತ ನಾವೇನು ಹೇಳ್ತೀವಲ್ಲ, ನ್ಯೂ ಜೆನ್ ಅಂತ, ಅವ್ರು ಬರೆಯೋಕ್ಕೆ ಶುರು ಮಾಡಿದ್ದಾರೆ ಈಗ. ಕನ್ನಡದ ಅದೃಷ್ಟ ಏನಂತ ಹೇಳಿದ್ರೆ, ನಿಮಗೆ ಅಕಾಡೆಮಿಕ್ ವಲಯದಿಂದ ಹೊರಗಿನ ವಲಯ ಇದೆಯಲ್ಲ, ಅದು ಕ್ರಿಯೇಟಿವ್ ಆಗ್ತಾ ಇದೆ ಈಗ. ದ್ಯಾಟ್ ಇಸ್ ಒನ್ ಆಫ್ ದ ವಂಡರ್ಫುಲ್ ಥಿಂಗ್ ಹ್ಯಾಪನಿಂಗ್ ಫಾರ್ ಕನ್ನಡ. ಈ ಅವಕಾಶ ಇದೆಯಲ್ಲ, ಬೆಂಗಳೂರು IT ಸಿಟಿ ಆಗಿರೋದ್ರಿಂದ, ಇದೆಲ್ಲ ಆಗಿರೋದ್ರಿಂದ ಈ ಅವಕಾಶ ಇದೆಯಲ್ಲ, ಇದು ಹೆಚ್ಚಿನ ಪಕ್ಷ ಬೇರೆ ಭಾರತದ ಯಾವುದೇ ನಗರಕ್ಕಿಲ್ಲ. ಹೌದು, ಖಂಡಿತ. ನಾನು ನಿಮ್ಮ ಹತ್ರ ಕೇಳಿದೆ 3 ಭಾಷೆ ಮಾತಾಡಕ್ಕೆ ಬರುತ್ತೆ ಅಂತ ಹೇಳಿ, ಆಯ್ತಾ? ನನಗೆ 3 ಭಾಷೆ ಮಾತಾಡಕ್ಕೆ ಬರುತ್ತೆ, ಹತ್ತತ್ರ 8-9 ಭಾಷೆ ಅರ್ಥ ಮಾಡ್ಕೊಳಕ್ಕಾಗತ್ತೆ ನನಗೆ. ಯಾಕೆ? ಬಿಕಾಸ್ ಬೆಂಗಳೂರು, ಹೌದು, ಕರ್ನಾಟಕ. ಸೊ ಈ ಕನ್ನಡದ ನೆಲ. ಆದ್ದರಿಂದ ನಾವು ಅದ್ರ ಬಗ್ಗೆ ಹೆಮ್ಮೆ ಪಡಬೇಕು. ಹಂಗೆ ಅಂದ್ಕೊಂಡು ನಾವೇ ಅಂತ ಹೇಳೋದಲ್ಲ, ನಾನು ಮಾತ್ರ ಅನ್ನೋಂಗಿಲ್ಲ, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕು. ಎಲ್ಲರೂ ಒಗ್ಗೂಡ್ದಾಗ ಸಹಿತ ನೀವು ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಬೆಳವಣಿಗೆ ಇದೆಯಲ್ಲ, ಸಮಾಜದ ಬೆಳವಣಿಗೆ, ಸಾಹಿತ್ಯದ ಬೆಳವಣಿಗೆ ಆಗೋದು ಎಲ್ಲ ಒಟ್ಟು ಸೇರಿದಾಗ. ಹೌದು. ನಾವು ನಮ್ಮ ಮೂಲೆಗಳಲ್ಲಿ ನಮ್ಮ ಕೋಟಿಯರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬೆಳೆಯೋಕ್ಕಾಗಲ್ಲ. ಆಯ್ತಾ? ಆಮೇಲೆ ಒಬ್ಬ ಯಾವುದೇ ವ್ಯಕ್ತಿ ಆಗಲಿ, ಸಾಹಿತಿ ಆಗಲಿ, ಯಾರೇ ಆಗಿರಲಿ, ಒಬ್ಬ ಮನುಷ್ಯ ಬೆಳಿಬೇಕು ಅಂತ ಹೇಳಿದ್ರೆ ಅನ್ಕಂಫರ್ಟಬಲ್ ಝೋನ್ಗೆ ಹೋಗ್ಬೇಕು. ಅವನಿಗಿಂತ ದೊಡ್ಡ ಪರ್ವತದ ಎದುರುಗಡೆ ನಿಂತ್ಕೋಬೇಕು. ಆಯ್ತಾ? ಆವಾಗ ನಾನು ಎಷ್ಟು ಸಣ್ಣದು ಅಂತ ನನಗೆ ಗೊತ್ತಾಗತ್ತೆ. ನಿಜ ಸರ್, ಅದು ಖಂಡಿತ. ನೀವು ಹೇಳ್ತೀರಲ್ಲ ಚಾರಣ ಯಾಕೆ ಮಾಡ್ತೀರಾ ಅಂತ, ನೀವು 2 ಕಡೆ ಹೋಗಿ ನಿಂತ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ ಲೈಫು. ಒಂದು ಸಮುದ್ರದ ಎದುರುಗಡೆ ಹೋಗಿ ನಿಂತ್ಕೊಳ್ಳಿ, ಇನ್ನೊಂದು ಪರ್ವತಗಳ ಎದುರು ನಿಂತ್ಕೊಳ್ಳಿ. ನೀವು ಎಷ್ಟು ಕುಬ್ಜ ಅಂತ ಅನ್ಸುತ್ತೆ ನಿಮಗೆ. ಒಳ್ಳೆ ಮಾತಿಂದಾನೇ ಆರಂಭ ಮಾಡಿದ್ರಿ, ಒಳ್ಳೆ ಮಾತಿಂದಾನೇ ಅದನ್ನ ಮುಗಿಸ್ತಾ ಇದ್ದೀರಿ ಕೂಡ. ಬಹಳ ಸಂತೋಷ ಸರ್. ನನ್ನ ಕೊನೆಯ ಪ್ರಶ್ನೆ, ಚರ್ಚೆ ಬಹಳ ಚಂದವಾಗಿತ್ತು, ನಾನಂತೂ ತುಂಬ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಕೊನೆಯ ಪ್ರಶ್ನೆ, ನಮ್ಮ ಯುವ ಸಾಹಿತಿಗಳಿಗೆ ಅಥವಾ ಬರವಣಿಗೆ ಆಸಕ್ತಿ ಇರೋರಿಗೆ, ಅಥವಾ ನಾನು ಮುಂದೆ ಬರಹಗಾರ ಆಗಬೇಕು ಅನ್ನೋರಿಗೆ ನಿಮ್ಮ ಒಂದು ಸುಳಿವು ಅಥವಾ ಒಂದು ಸಲಹೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಕಿವಿ ಮಾತು ಹೇಳೋಷ್ಟು ದೊಡ್ಡ ಮನುಷ್ಯ ನಾನಲ್ಲ, ಆದರೂ ನನ್ನ ಅನುಭವದ ಆಧಾರದ ಮೇಲೆ 1-2 ಮಾತು ಹೇಳ್ಬೋದು ಅಷ್ಟೇ. ಏನಂತ ಹೇಳಿ, ತುಂಬ ಓದಿ, ಯಾವುದೇ ಅಜೆಂಡಾಗಳು ಇಟ್ಕೋಬೇಡಿ ಮನಸ್ಸಲ್ಲಿ, ಮುಕ್ತವಾಗಿ ಎಲ್ಲವನ್ನೂ ಓದಿ. ನಿಮಗೆ ಏನು ಸರಿ ಅನಿಸುತ್ತೋ ನಿಮ್ಮ ಅನುಭವಕ್ಕೆ ದಕ್ಕಿದ್ದನ್ನು ಬರವಣಿಗೆ ಇಳಿಸಿ.
ತುಂಬ ತುಂಬ ಸಂತೋಷ ಸರ್. ಇಷ್ಟು ಹೊತ್ತು ತಾವು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ಬರೀ ಮೇಲ್ನೋಟ ಅಂತಲ್ಲ, ಆಳವಾಗಿಯೂ ನೀವು ಅದನ್ನ ತಟ್ಟಿದ್ದೀರಿ. ಹೇಗಿರಬೇಕು ನಮ್ಮ ಬದುಕು ಅನ್ನುವಂಥದ್ದು, ಸಾಹಿತ್ಯದೊಟ್ಟಿಗೆ ನಿಮ್ಮ ಬದುಕನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ತಮಗೆ. ಥ್ಯಾಂಕ್ ಯು ಸೋ ಮಚ್ ರಾಜಶೇಖರ್. ಥ್ಯಾಂಕ್ ಯು.